ನಮಸ್ಕಾರ 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 ನಿಮ್ಮನ್ನ ಇವತ್ತಿನ ಒಗ್ಗಂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗಂಡ ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುಳ್ಳಿ ವಿಶೇಷ ಕಾರ್ಯಕ್ರಮ? ಖಂಡಿತವಾಗ್ಲು ಇವತ್ತಿನಿಂದ ವಿಶೇಷ ಕಾರ್ಯಕ್ರಮ. ನಮ್ಮ ಒಗ್ಗಂಡ ಬಿ ಕಾರ್ಯಕ್ರಮದಲ್ಲಿ ಏನ್ ವಿಶೇಷ? ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ. ಕ್ರಿಸ್ಮಸ್ ಹಬ್ಬ ಬಂತು ಅಂದ್ರೆ ಸಿಕ್ಕಾಪಟ್ಟೆ ಜನ ಕೇಕ್ ನ ಮನೆಯಲ್ಲೇ ಮಾಡ್ಕೋಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾರೆ. ವಿವಿಧ ಬಗೆಯ ಕೇಕ್ ಗಳನ್ನ ಮಾಡಿ ತೋರಿಸಿ ಮುರುಳಿ ಅಂತ ಹೇಳಿದ್ದಾರೆ. ಕಳೆದ ಬಾರಿ ಕ್ರಿಸ್ಮಸ್ ಅಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಕೇಕ್ ನ ತೋರಿಸ್ಕೊಟ್ಟಿದ್ರು ನಮ್ಮ ಕಾರ್ಯಕ್ರಮದಲ್ಲಿ. ಒನ್ ಆನ್ ಒನ್ ಸುಚಿತ್ರಾ ಅವರು ಮತ್ತೆ ಅವರೇ ಬರ್ತಾ ಇದಾರೆ. ಮುರುಳಿ ಈ ಸರಿ ಡಿಫ್ರೆಂಟ್ ವೆರೈಟಿ ಆಫ್ ಕೇಕ್ ನ ತೋರಿಸ್ಕೊಡ್ತೀನಿ ಅಂತ. ಓಕೆ, ಸುಚಿತ್ರಾ ಅವ್ರನ್ನ ಕರೆಸಿ ಕ್ರಿಸ್ಮಸ್ ಹಬ್ಬನ ಶುರು ಮಾಡ್ಸೋಣ ಇವತ್ತಿಂದಾನೆ. ಸುಚಿತ್ರಾ ಅವರೇ ಬನ್ರಿ. ನಮಸ್ಕಾರ ರೀ. ಏನ್ರಿ ಫುಲ್ ಕ್ರಿಸ್ಮಸ್ ಇವತ್ತಿನ ಶುರು ಮಾಡ್ಕೊಂಡ್ಬಿಟ್ಟಿದಿರಲ್ರಿ? ನಾನು ನೋಡ್ತಾ ಇದ್ದೀನಿ 2 ದಿವಸ ಒಳ್ಳೆ ಕೇಕ್ ನ ತೋರಿಸಿದ, 3ನೇ ದಿನ ಇವತ್ತು ಯಾವ ಕೇಕ್ ನ ತೋರಿಸ್ತಾ ಇದೀರಾ ಸುಚಿತ್ರಾ ಅವ್ರೆ? ಇವತ್ತು ಡಿಫ್ರೆಂಟ್ ಆಗಿರೋದು ಇದನ್ನು ಮಾರ್ಬಲ್ ಕೇಕ್ ತೋರಿಸ್ತಾ ಇದೀನಿ. ಮಾರ್ಬಲ್ ಕೇಕ್? ಹೌದು. ಮಾರ್ಬಲ್ ಅಂದ್ರೆ ಮನೆಗೆ ಆಗ್ತಲ್ಲ ಮಾರ್ಬಲ್, ಆ ಕೇಕ್ ಏನ್ರಿ? ಆ ತರ ಡಿಸೈನ್ ಒಳಗಡೆ ಏನೋ ಕಲ್ತ್ಬಿಟ್ಟಿದೀರಪ್ಪ ನೀವಂತೂ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕ್ರಿಸ್ಮಸ್ ಹಬ್ಬದ ವಿಶೇಷ ಕಾರ್ಯಕ್ರಮ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಮಾರ್ಬಲ್ ಕೇಕ್ ಡಿಸೈನ್ ಬರುವಂತ ಕೇಕ್ ನ ಮಾಡಿ ತೋರಿಸ್ಬೇಕು ಅಂತ ಸುಚಿತ್ರಾ ಅವ್ರು ಬಂದಿದ್ದಾರೆ. ಸುಚಿತ್ರಾ, ಮಾರ್ಬಲ್ ಕೇಕ್ ಮಾಡಕ್ ಏನೇನ್ ತಂದಿದ್ದೀರಾ ಹೇಳಿ? ಮಾರ್ಬಲ್ ಕೇಕ್ ಬೇಕಾಗುವ ಸಾಮಗ್ರಿಗಳು: ಕೋಕೋ ಪುಡಿ, ಮೊಟ್ಟೆ, ಮೈದಾ ಹಿಟ್ಟು, ಬೇಕಿಂಗ್ ಸೋಡಾ, ಸಕ್ಕರೆ, ಹಾಲು, ಬೆಣ್ಣೆ, ವೆನಿಲಾ ಎಸೆನ್ಸ್, ಉಪ್ಪು. ನೀವು ತೋರಿಸಿರೋದು ಅವನ್ ಇಲ್ದೆ ಮಾಡುವಂತದ್ದು? ಅವನ್ ಇಲ್ದೆ ಕುಕ್ಕರ್ ಅಲ್ಲಿ ಮಾಡುವಂತದ್ದು. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಈಗ ಕುಕ್ಕರ್ ಪ್ರೊಸೀಜರ್ ತೋರಿಸ್ಬಿಡೋಣ. ಸಾಲ್ಟ್ ಹಾಕಿ 5 ಮಿನಿಟ್ಸ್ ಪ್ರೀ. ಕುಕ್ಕರ್ ಕೊಡ್ಲಾ ನಿಮ್ಗೆ? ಕುಕ್ಕರ್ ಕೊಟ್ಟಿದ್ದೀನಿ, ಇಟ್ಕೊಳ್ಳಿ. ಕುಕ್ಕರ್ ಹತ್ತಿಸ್ಲಾ? ಕುಕ್ಕರ್ ಆಸ್ ಯೂಶುವಲ್ 1 ಲೇಯರ್ ಉಪ್ಪನ್ನ ಹಾಕ್ತೇವೆ. ಉಪ್ಪು ಹಾಕೋದು ಕೇಕ್ ಸೀದೋಗ್ಬಾರ್ದು ಕುಕ್ಕರ್ ಒಳಗಡೆ. ಪುಡಿ ಉಪ್ಪು 1 ಲೇಯರ್ ಅಷ್ಟು ಉಪ್ಪು. ಆಮೇಲೆ ಅದ್ರೊಳಗಡೆ ಸ್ಟ್ಯಾಂಡ್. ಇದಿವಾಗ ಅವನ್ ಹೇಗೆ ಪ್ರೀ ಹೀಟ್ ಮಾಡ್ತೀವಿ ಅದೇ ತರ ಒಂದು 5 ಮಿನಿಟ್ಸ್ ಹೈ ಫ್ಲೇಮ್ ಅಲ್ಲಿ ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೈದಾ ತಗೊಂತೀನಿ. ಫಸ್ಟ್ ಮೈದಾ ಹಿಟ್ಟ? ಮೈದಾ. ಡ್ರೈ ಇಂಗ್ರೀಡಿಯೆಂಟ್ಸ್ ಏನ್ ತಗೋತೀವಿ ಎಲ್ಲಾನು ಜರಡಿ ಹಿಟ್ಕೋಬೇಕಾಗುತ್ತೆ. ಇದರಲ್ಲಿ ಗಂಟುಗಳು ಇರಬಾರ್ದು. ಇಲ್ಲಿ ಮೆಜರ್ಮೆಂಟ್ ಏನಂದ್ರೆ 1.5 ಕಪ್ ಮೈದಾ ತಗೊಂತಾ ಇದ್ವಿ. ಗಂಟುಗಳು ಇಲ್ದಂಗೆ ಫಸ್ಟ್ ಅದನ್ನ ಮಾಡ್ಕೊಂಡು. ಬೇಕಿಂಗ್ ಪೌಡರ್ ಬೇಕಿಂಗ್ ಪೌಡರ್ ಎಷ್ಟು ಹಾಕೋಬೇಕು? 2 ಟೀ ಸ್ಪೂನ್ ಬೇಕಿಂಗ್ ಪೌಡರ್. ಉಪ್ಪು ಹಾಕ್ತೀರಾ? ಹೌದು, ಎಲ್ಲಾ ಕೇಕ್ಸ್ಗೂ ಹಾಕ್ತಿವಿ. ಹೌದಾ? ಸ್ವೀಟ್ ಎನ್ಹಾನ್ಸ್ ಆಗುತ್ತೆ. 1/4 ಚಮಚ, 1/4 ಟೀ ಸ್ಪೂನ್ ಅದನ್ನು ಹಾಕ್ಬಿಡಿ, ಒಟ್ಟಿಗೆ ಮಾಡಿ. ಇಲ್ಲ ಇಷ್ಟೇ ಇದು. ಓಕೆ, ಸಾಕಾ? ಈಗ ಇನ್ನೊಂದು ಬೌಲ್ ಬೇಕು. ಎಷ್ಟು ಮೊಟ್ಟೆ ಹಾಕ್ತಾ ಇದ್ದೀರಾ? 3 ಮೊಟ್ಟೆ. 2 ಇಲ್ಲಿ ನಾವು ಎಲೆಕ್ಟ್ರಿಕಲ್ ಬ್ಲೆಂಡರ್ ಎಲ್ಲ ಏನು ಇಲ್ಲ. ಓಕೆ, ಯೂಸ್ ಮಾಡ್ತೀನಿ. ಫಸ್ಟ್ ಮೊಟ್ಟೆನ ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ. ಮಾಡಿ. ಇಷ್ಟು ಬೀಟ್ ಮಾಡಿ ಇದಕ್ಕೆ ಪೌಡರ್ ಶುಗರ್, ಸಕ್ಕರೆ ಪುಡಿನೇ ಹಾಕ್ಬೇಕು. ಓಕೆ, ಸಕ್ಕರೆ ಹಾಗೆ ಹಾಕಿದ್ರೆ ಕರ್ಗೋದಿಲ್ಲ. ಸಕ್ಕರೆನ ತಗೊಂಡು ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೊಂಡಿರೋ ಸಕ್ಕರೆ ಎಷ್ಟು? 1 ಕಪ್. 1.5 ಕಪ್ ಅಷ್ಟು ಮೈದಾಕ್ಕೆ 1 ಕಪ್ ಅಷ್ಟು ಸಕ್ಕರೆ ಸ್ವಲ್ಪ ಹಾಕಿ ಹೊಡಿತಾ ಇರ್ಬೇಕಾ? ಓಕೆ, ಈ ಬ್ಲೆಂಡರ್ ಸಿಕ್ತಿದ್ದವ್ರು ಏನ್ ಮಾಡ್ಬೋದು? ಇದ್ರಲ್ಲೂ ಸಹ ಚೆನ್ನಾಗಿ ಬೀಟ್ ಮಜ್ಜಿಗೆ ಕಡಿಬೋದಾ? ಮಾಡ್ಬೋದು, ನಾನು ಟ್ರೈ ಮಾಡಿಲ್ಲ ಇವತ್ತು. ಮಿಕ್ಕಿದ ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕ್ರೀಮಿ ತರ ಹೊಡ್ಕೋಬೇಕಾಗುತ್ತೆ ಮೊಟ್ಟೆ ಮತ್ತು ಸಕ್ಕರೆ ಪುಡಿನ. ಇದಕ್ಕೆ 1/2 ಕಪ್ ಹಾಲು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಓಕೆ, ನಂತರ ವೆನಿಲಾ ಎಸೆನ್ಸ್ ಎಷ್ಟು? 1.5 ಟೀ ಸ್ಪೂನ್, 1.5 ಟೀ ಸ್ಪೂನ್. ಸಕ್ಕತ್ತಾಗಿರೋ ಸ್ಪೂನ್ಗಳೆಲ್ಲ ಹುಡ್ಕೊಂಡು ತಂದ್ಬಿಟ್ಟಿದ್ದೀರಿ. ಮೆಜರಿಂಗ್ ಸ್ಪೂನ್ ಸಿಗುತ್ತಲ್ಲ? ಇದೆಲ್ಲ ಆರಾಮಾಗಿ ಸಿಗುತ್ತೆ. ಓಕೆ, ಬಟರ್ ಎಷ್ಟು? 1/2 ಕಪ್ ಬಟರ್. ಮತ್ತೆ ಈ ಬಟರು ರೂಮ್ ಟೆಂಪರೇಚರ್ ಇರಬೇಕು. ಹಂಗಂದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟು ಬಳಸಬಾರ್ದು. ಇಮಿಡಿಯೇಟ್ ಆಗಿ ಗಟ್ಟಿ ಇರುತ್ತೆ, ಮಿಕ್ಸಪ್ ಆಗೋದಿಲ್ಲ. ರೂಮ್ ಟೆಂಪರೇಚರ್ ಅಲ್ಲಿ ಇರಬೇಕು. ಸ್ವಲ್ಪ ಎಲೆಕ್ಟ್ರಿಕಲ್ ಬ್ಲೆಂಡರ್ ಇದ್ರೆ ಬೇಗ ಆಗ್ತದೆ. ಓಕೆ ಓಕೆ ಸರ್, ಎಲ್ಲಾರ ಮನೇಲಿ ಎಲೆಕ್ಟ್ರಿಕಲ್ ಬ್ಲೆಂಡರ್ ಇರಲ್ಲ. ಸಾಮಾನ್ಯವಾದ ಜನ್ಮಲ್ಲಿ ಏನಿರುತ್ತೋ ಅದನ್ನೇ ಮಾಡಿ ತೋರಿಸ್ಬೇಕು. ನಿಮ್ಮಲ್ಲೆಲ್ಲ ಇಟ್ಕೊಂಡಿರ್ತೀರಾ ಸಾವುಕಾರ ನೀವು. ನಾವೆಲ್ಲ ಏನ್ ಮಾಡಕ್ಕಾಗುತ್ತೆ? ಎಲ್ಲಿ ಉಟ್ಕೊಂಡು ಹೋಗಕ್ಕಾಗುತ್ತೆ? ಕರೆಂಟ್ ಇರಲ್ಲ. ಆಮೇಲೆ ನಾವು ಕೇಕೆ ಮಾಡಕ್ಕಾಗಲ್ಲ ಅಂತ ಲೆಟರ್ ಬರೀತಾರೆ ಜನ. ಇವಾಗ ಎಲ್ಲ ಚೆನ್ನಾಗಿ ಡ್ರೈ ಇಂಗ್ರೀಡಿಯೆಂಟ್ಸ್ ಮತ್ತೆ ವೆಟ್ಟು ಎರಡೂನು ಮಿಕ್ಸ್ ಮಾಡ್ಬಿಡೋಣ. ಓಹೋ, ಮೈದಾನು ಹಾಕ್ಬಿಡ್ತಾ ಇದ್ದೀರಾ? ಫೈನಲ್ ಆಗಿ ಮೈದಕ್ಕೆ ಅದು ಮಿಕ್ಸ್ ಸ್ವಲ್ಪ ಹಾಕಿ ಹೊಡಿಬೋದು ನಿಧಾನಕ್ಕೆ. ಓಕೆ, ಕಲಸೋದೇ ಲೇಟ್ ಅಲ್ಲ? ಹೌದು.
ಮತ್ತೆ ಈ ಕೇಕು ಮಾರ್ಬಲ್ ಕೇಕ್ಗೆ ಈ ಬ್ಯಾಟರ್ ಏನಿದೆ ಥಿಕ್ ಆಗಿರ್ಬೇಕು. ಒಂದೇ ಡೈರೆಕ್ಷನ್ ಅಲ್ಲಿ ರೊಟೇಟ್ ಮಾಡಬೇಕು. ಹೀಗೆ ಮಾಡ್ತಿದ್ರೆ ಹಾಗೆ ಮಾಡಬೇಕು, ತಿರ್ಗಾ ಉಲ್ಟಾ ತಿರುಗಿಸ್ಬಾರ್ದು. ನೋಡಿ ಈಗೆಲ್ಲ ಹೊಂದ್ಕೊಂಡಿದೆ. ಇಷ್ಟು ಥಿಕ್ ಕನ್ಸಿಸ್ಟೆನ್ಸಿ ಇರಬೇಕು. ಆಯ್ತು. ಇವಾಗ ಈ ಬ್ಯಾಟರ್ ಒಂದು ಭಾಗ ಇದು ಪೂರ್ತಿ ಇದೆ, ಇದರಲ್ಲಿ ನಾವು ಕಾಲ್ ಭಾಗದಷ್ಟು ಎತ್ತಿಟ್ಕೋಬೇಕಿದ್ರೆ, ಯಾಕಂದ್ರೆ ಮಾರ್ಬಲ್ ಎಫೆಕ್ಟ್ ಕೊಡ್ಬೇಕಲ್ಲ ನಾವು, ಅದಕ್ಕೋಸ್ಕರ ಕಾಲ್ ಭಾಗದಷ್ಟು ಎತ್ತಿಟ್ಕೊಳ್ಳೋಣ. ಕಾಲ್ ಭಾಗ ಆಯ್ತು. ಅದಕ್ಕೆ ಇವಾಗ 2 ಟೇಬಲ್ ಸ್ಪೂನ್ ಕೋಕೋ ಪೌಡರ್. ಇದು ಎಲ್ಲಿ ಕಂಡಿಡಿದ್ರಿ ನೀವು? ಇವಾಗ ಜಾಸ್ತಿ ಟ್ರೆಂಡ್ ಅಲ್ಲಿ ಇದೆ ಈ ಕೇಕು, ಮಾರ್ಬಲ್ ಕೇಕಾ. ಹೊಸ ಟ್ರೆಂಡ್ ನೀವು ಒಂಥರ. ಹೌದು, ಟ್ರೆಂಡ್ ಅಂಡ್ ಫ್ಯಾಷನ್ ಅಂದ್ರೆ ಸುಚಿತ್ರಾ ಅನ್ಬೇಕು ನಾವು. ಕಾಲ್ ಭಾಗದಷ್ಟು ಕೇಕ್ ಬ್ಯಾಟರ್ಗೆ 2 ಟೇಬಲ್ ಸ್ಪೂನ್ ಕೋಕೋ ಪೌಡರ್. ಇದನ್ನ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು. ಕೇಕ್ ಎಲ್ಲಾರು ಮಾಡ್ತಾರೆ, ಆದ್ರೆ ಕುಕ್ಕರ್ ಅಲ್ಲಿ ಮಾಡುವಂತ ಕೇಕ್ ಗಳನ್ನ ಮಾಡಬೇಕು. ಎಲ್ಲರ ಮನಲ್ಲೂ ಅವನಿರಲ್ಲ. ಅವನ್ ಇಲ್ದೇ ಇದ್ದವ್ರ ಮನೆಗೋಸ್ಕರನೇ ಈ ಕಾರ್ಯಕ್ರಮದಲ್ಲಿ ನಾವು ಕೇಕ್ ಗಳನ್ನ ಕುಕ್ಕರ್ ಅಲ್ಲಿ ಮಾಡೋದು ತೋರಿಸ್ಕೊಡ್ತಾ ಇದೀವಿ. ಅವನಲ್ಲಾದ್ರೆ 200 ಡಿಗ್ರೀಸ್ ಇದ್ರಲ್ಲಿ ಟೆಂಪರೇಚರ್ಲಿ ಮಾಡ್ಬೇಕಲ್ವಾ ಇದನ್ನ? ನೋಡಿ, ಇದು ಕೋಕೋದ್ ಸಪರೇಟ್ ಮಾಡ್ಕೊಂಡು ಆಯ್ತು. ಇದೆಲ್ಲ ಮಿಕ್ಸಿಂಗ್ ಎಲ್ಲ ಆಯ್ತು, ಜಸ್ಟ್ ಇಡೋದಿಲ್ಲ. ಇಟ್ಬಿಡಿ ಮೇಡಮ್. ಕೇಕ್ ಪ್ಯಾನ್ ಅಲ್ಲಿ ಏನಾಗ್ತಾರೆ ನೀವು? ಬಟರ್ ಹಾಕಿ ಗ್ರೀಸ್ ಮಾಡ್ತಾ ಇದೀನಿ. ಮಾಡಿ ಮೇಡಮ್, ಮಾಡಿ ಮೇಡಮ್. ಈ ತರ ಬಟರ್ ಹಾಕಿ ಗ್ರೀಸ್ ಮಾಡ್ಬೇಕು. ಇದೇ ಮೇನ್ ಇಂಪಾರ್ಟೆಂಟ್. ಓಹ್, ಇದನ್ನ ಈವನ್ ಆಗಿ ವೆರಿ ಗುಡ್. ಒಂದ್ಸತಿ ಟ್ಯಾಪ್ ಕೊಟ್ರೆ ಏರ್ ಬಬಲ್ಸ್ ಎಲ್ಲ ಏನಿದೆ ಅದು ಆಚೆ ಬರುತ್ತೆ. ಓಕೆ. ಮತ್ತೆ ಅದು ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಇವಾಗ ಇದ್ರಲ್ಲಿ ಏನ್ ಎತ್ತಿಟ್ಕೊಂಡಿದ್ವಿ ಕಾಲ್ ಭಾಗ, ಹೌದು, ಮಧ್ಯದಲ್ಲಿ ಹಾಕಿ ಡಿಸೈನ್ ಮಾಡ್ಬೇಕಾಗುತ್ತೆ. ಸ್ವಲ್ಪ ಗಟ್ಟಿ ಆಯ್ತು ಅಂತ ಅನಿಸ್ತಾ? ಹೌದು, ಗಟ್ಟಿನೇ ಇರ್ಬೇಕು, ಇಲ್ಲಾಂದ್ರೆ ನಮ್ಗೆ ಅದು ಡಿಸೈನ್ ಬರೋದಿಲ್ಲ. ನಾನು ಅದಕ್ಕೆ ಮೊದಲೇ ಮಾಡುವಾಗ್ಲೇ ಹೇಳಿದೆ, ಈ ಕೇಕ್ ಬ್ಯಾಟರ್ ಥಿಕ್ ಆಗಿರ್ಬೇಕು. ತೆಳುವಾದ್ರೆ ನಮ್ಗೆ ಡಿಸೈನ್ ಕೂರೋಲ್ಲ. ಈ ತರ ಯಾವ್ದಾರ ಒಂದು ಕಡ್ಡಿ ತಗೊಂಡು ಬಾರ್ಬಿಕ್ಯೂ ಸ್ಟಿಕ್ ಅಥವಾ ಸ್ಪೂನ್ ಹಿಂದ್ಗಡೆ ಭಾಗ ಅದನ್ನ ತಗೊಂಡು ಮಧ್ಯದಲ್ಲಿ ಸ್ವರ್ಲ್ಸ್ ಮಾಡ್ಬೇಕು. ಹಿಂಗೆ ತಿರುಗಿಸೋದು, ಡಿಸೈನ್ ಕೊಡೋದು, ನಾವು ಮಾರ್ಬಲ್ ಎಫೆಕ್ಟ್ ಕೊಡೋದು. ಈಗ ನೋಡಿ, ಫಸ್ಟ್ ಸ್ವಲ್ಪ ರೌಂಡ್ ಮಾಡ್ತೀನಿ ನಾನು. ತರ ಕೇಕ್ ಅಲ್ಲಿ ರಂಗೋಲೆ. ಹೌದು, ರಂಗೋಲಿಯಲ್ಲಿ ಕೇಕ್. ಹಿಂಗ ಐಡಿಯಾ ಮಾಡಿ ಯಾರ ನೀವೇ? ನಮ್ ತಿಳಿಯಂಗಿಲ್ಲ ಅಂತ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಾಲ್ಸ್ ಅಂತ ನಾವ್ ಹೇಳ್ತೀವಿ. ಹಿಂಗೆ ರೌಂಡ್ಗೆ ಬಂತು, ಮಾರ್ಬಲ್ ಡಿಸೈನ್ ಕಾಣ್ತದೆ ಬಿಡಿ. ಬೆಂದ ಮೇಲೆ ಒಳಗಡೆ ನಮ್ಗೆ ಹಾಗೆ ಬರುತ್ತೆ. ತುಂಬಾ ಜಾಸ್ತಿ ಮಾಡಬಾರ್ದು, ಎಲ್ಲ ಕಲ್ಸ್ಕೊಂಡ್ಬಿಡುತ್ತೆ. ಇಷ್ಟು ಮಾಡಿ ಕಾಯ್ದಿದೆ ಮುಚ್ಚೋಣವಾ? ಎಷ್ಟು ನಿಮಿಷ ಮುಚ್ಚಬೇಕು? ಎಷ್ಟು ವಿಷಲ್ ಕೂಗಿಸ್ಕೋಬೇಕು? ವಿಷಲ್ ಇಲ್ಲ ಇದಕ್ಕೆ, ವೇಟ್ ಹಾಕೋದಿಲ್ಲ, ಮತ್ತೆ ಗ್ಯಾಸ್ಕೆಟ್ ಬೇಡ ಇದಕ್ಕೆ. ಮಿನಿಮಮ್ ಇದು ಸ್ಲೋ ಫ್ಲೇಮ್ ಅಲ್ಲಿ ಆಗ್ಬೇಕು, ಮತ್ತೆ ಹೈಯೇ ಮಾಡಂಗಿಲ್ಲ. ಮೀಡಿಯಂ ಫ್ಲೇಮ್ ಅಲ್ಲಿ 25 to 30 ಮಿನಿಟ್ಸ್. ಸಪೋಸ್ ಆಗಿಲ್ಲ ಅಂದ್ರೆ 30 to 35 ಮಿನಿಟ್ಸ್ ಅಷ್ಟಕ್ಕಾಗುತ್ತೆ. ಇನ್ಸರ್ಟ್ ಮಾಡಿ ನೋಡಿದಾಗ ಅದು ಕ್ಲೀನ್ ಆಗಿ ಬಂದರೆ ಕೇಕ್ ಆಗಿದೆ ಅಂತ. ಫ್ಲೇಮ್ ಮೀಡಿಯಂ ಟು ಸ್ಲೋ ಫ್ಲೇಮ್ ಅಷ್ಟೇ, ಫ್ಲೇಮ್ ಎತ್ತಬಾರ್ದು. ಓಕೆ, ಓವರ್ ಆಲ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತಹ ಮಾರ್ಬಲ್ ಕೇಕ್ ಅನ್ನ ಮಾಡಿ ಇಟ್ಬಿಟ್ಟಿದೀವಿ. ಸುಚಿತ್ರಾ ಅವರೇ ತೆಗೆದು ನೋಡೋಣ, ಕೇಕ್ ಆಗಿರ್ಬೋದು ಅನ್ಸ್ಕೊಳ್ತೀನಿ. ಏನ್ರಿ ಇಷ್ಟೊಂದು ಬಿಸಿ ರೀ ಇದ್ರಿ? ಮನೆಗೆ ಹಾಕೋ ಮಾರ್ಬಲ್ ತರ ಆಗ್ಬಿಟ್ಟಿದ್ಯಲ್ರಿ ಕೇಕು. ಬಂದಿದ್ಯಾ ನೋಡಿ? ಚೆಕ್ ಮಾಡಿದಾಗ ನೀಟಾಗಿ ಬರ್ಬೇಕು, ಏನು ಅಂಟ್ಕೊಂಡಿರ್ಬಾರ್ದು. ಇದೇ ಕೇಕ್ ಆಗಿದ್ಯಾ? ಎನಿ ಕೇಕ್ಸ್ ಚೆಕ್ ಮಾಡ್ಬೇಕು ಅಂದ್ರೆ ಕಡ್ಡಿ ಕ್ಲೀನ್ ಆಗಿ ಬರ್ಬೇಕು. ಏನು ಅಂಟಿಲ್ಲ ಅಂದ್ರೆ ಆಗಿಲ್ಲ ಅಂದ್ರೆ ಇನ್ನ ಅಂಟಿರುತ್ತೆ, ಅವಾಗ ಇನ್ ಸ್ವಲ್ಪ ಹೊತ್ತು ಬೇಯಿಸ್ಕೋಬಹುದು. ಮತ್ತೆ ಇದು ತೆಗೆದ್ಮೇಲೆ ಒಂದ್ 10 ನಿಮಿಷ ಪ್ಯಾನ್ ಅಲ್ಲೇ ಬಿಡ್ಬೇಕು. ಇಮಿಡಿಯೇಟ್ ಆಗಿ ತೆಗಿಯಕ್ ಹೋದ್ರೆ ಕೇಕ್ ಮುರಿದೋಗುತ್ತೆ. ತೆಗಿರಿ ಮೇಡಮ್, ಅದೇನಾಗ್ಬಿಟ್ಟು ನೋಡ್ಬಿಡ. ಇವಾಗ ಕೇಕ್ ನಾವು ಕುಕ್ಕರ್ ಇಂದ ತೆಗೆದ್ಮೇಲೆ 10 ನಿಮಿಷ ಪ್ಯಾನ್ ಅಲ್ಲಿ ಆಚೆ ಹಾಗೆ ತೆಗ್ದಿಡ್ಬೇಕು. ಇಮಿಡಿಯೇಟ್ ಆಗಿ ತೆಗಿಯಕ್ ಹೋದರೆ ಕೇಕ್ ಬ್ರೇಕ್ ಆಗುತ್ತೆ. ಮಾರ್ಬಲ್ ಕೇಕ್ ರೆಡಿಯಾಗಿದೆ. ಹಿಂಗೆ ಮನೆಗೆ ಹಾಕೋಬಹುದು ಮಾರ್ಬಲ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾಗಿರುವಂತಹ ಕ್ರಿಸ್ಮಸ್ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ಸುಚಿತ್ರಾ ಅವರು ಮಾರ್ಬಲ್ ಕೇಕ್ ಅನ್ನ ಮಾಡಿದರೆ ಡಿಸೈನ್ ಹೂವ ಎಲ್ಲ ಬಂದಿರೋ ತರ ಇದೆ. ಇನ್ನು ಸ್ವಲ್ಪ ಡಿಸೈನ್ ಎಲ್ಲ ಕಲ್ತ್ಬಿಟ್ರೆ ಕಾಫಿ ಡೇನೆಲ್ಲ ಇದ್ ಮಾಡ್ತಾರಲ್ಲ ಗೊತ್ತಾ, ಇವೆರಗಡೆ ಎಲ್ಲ ಹೂ ಎಲ್ಲ ಬರೀತಾರೆ, ಹಿಂಗೆಲ್ಲ ಹಂಗೆಲ್ಲ ಕಲ್ತ್. ಈ ಕೇಕ್ಗೆ ಫ್ರಾಸ್ಟಿಂಗ್ ಇಲ್ಲ,
ಮಾರ್ಬಲ್ ಕೇಕ್ ಅಂದ್ರೆ ಹಾಗೇನೆ. ಓಕೆ, ಸಖತ್ತಾಗಿ ಕಾಣ್ತದೆ. ಇಷ್ಟು ಕಂಡ್ರೆ ಸಾಕ್ರಿ, ಚೆನ್ನಾಗೂ ಇರುತ್ತೆ, ಅದ್ಭುತವಾಗಿರುತ್ತೆ. ಓಕೆ, ಸುಚಿತ್ರಾ ಅವರು ಕ್ರಿಸ್ಮಸ್ ಹಬ್ಬದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಇದನ್ನ ಯಾವ ರೀತಿ ಮಾಡಿದ್ರು? ಅದೇ 1 ಕಪ್ ಮೈದಾ, 1 ಕಪ್ ಸಕ್ಕರೆ, ಅದೇ 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 ಇನ್ನೊಂದ್ಸರಿ ತೋರಿಸ್ತೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ. ಕ್ರಿಸ್ಮಸ್ ಹಬ್ಬ ಜೋರಾಗಿ ಮಾಡ್ಕೊಳ್ಳಿ. ಮಾರ್ಬಲ್ ಕೇಕ್ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಉಪ್ಪು ಹಾಕಿ ಸ್ಟ್ಯಾಂಡ್ ಇಟ್ಟು ಮುಚ್ಚಳ ಮುಚ್ಚಿ 5 ನಿಮಿಷ ಬಿಸಿಯಾಗಲು ಬಿಡಿ. ಒಂದು ಬೌಲ್ಗೆ 1.5 ಕಪ್ ಮೈದಾ ಹಿಟ್ಟನ್ನು ಜರಡಿ ಹಿಡಿದು ಹಾಕಿ 2 ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1/4 ಚಮಚ ಉಪ್ಪು ಹಾಕಿ. ಮತ್ತೊಂದು ಬೌಲ್ಗೆ 3 ಮೊಟ್ಟೆ ಒಡೆದು ಹಾಕಿ ಬೀಟ್ ಮಾಡಿ 1 ಕಪ್ ಸಕ್ಕರೆ ಪುಡಿ ಹಾಕಿ ಚೆನ್ನಾಗಿ ಬೀಟ್ ಮಾಡಿ. ಇದಕ್ಕೆ 1/2 ಕಪ್ ಹಾಲು, 1.5 ಸ್ಪೂನ್ ವೆನಿಲಾ ಎಸೆನ್ಸ್, 1/2 ಕಪ್ ಬೆಣ್ಣೆ ಹಾಕಿ ಚೆನ್ನಾಗಿ ಬೀಟ್ ಮಾಡಿ. ಇದಕ್ಕೆ ಮೈದಾ ಹಿಟ್ಟಿನ ಮಿಶ್ರಣ ಹಾಕಿ ಮತ್ತೆ ಬೀಟ್ ಮಾಡಿ ಸ್ವಲ್ಪ ಮಿಶ್ರಣವನ್ನು ತೆಗೆದು ಇದಕ್ಕೆ ಕೋಕೋ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಬೆಣ್ಣೆ ಸವರಿದ ಮೌಲ್ಡ್ಗೆ ಮಿಶ್ರಣವನ್ನು ಹಾಕಿ ಇದರ ಮೇಲೆ ಕೋಕೋ ಪುಡಿ ಹಾಕಿದ ಮಿಶ್ರಣವನ್ನು ಹಾಕಿ ಮಿಕ್ಸ್ ಮಾಡಿ ಕಡಿಮೆ ಉರಿಯಲ್ಲಿ ಸುಮಾರು 30 ನಿಮಿಷಗಳ ಕಾಲ ಕುಕ್ಕರ್ನಲ್ಲಿಟ್ಟು ಬೇಯಿಸಿ. ಈಗ ಕ್ರಿಸ್ಮಸ್ ವಿಶೇಷದ ಮಾರ್ಬಲ್ ಕೇಕ್ ಸವಿಯಲು ಸಿದ್ಧ. ಏನ್ ಬ್ರೆಡ್ ನೈಫ್ ಇಟ್ಕೊಂಡು ನಿಂತ್ಬಿಟ್ಟಿದ್ದೀರಾ? ಏನೋ ಒಂಥರ ನೈಫ್ ನೋಡಿದಾಗೆಲ್ಲ ಒಂದ್ಸರಿ ನಾವು ಕುಯ್ಬೇಕು ಅನಿಸ್ತಾ ಇತ್ತು, ಕುಯ್ಬೋಣ ಅಂತ. ಕಟ್ ಮಾಡಿ ತಿನ್ಬೇಕು ಅಂತ. ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಸುಚಿತ್ರಾ. ಇಷ್ಟು ಬಂದ್ರೆ ಸಾಕ್ರಿ, ಒಂದ್ ಬೇಕರಿ ಇಟ್ಟಿದ್ದೆ ನಾನು. ತಿಂತೀರಾ? ಇಲ್ಲ, ಟೇಸ್ಟಿಂಗ್ ಕೆಲಸ ನಿಮ್ದು. ಬೇಡವೇ? ನಿಮ್ಗೆ ಆಗಕ್ಕಿಲ್ಲ ಅಲ್ವಾ? ಪ್ಲೇನ್ ಕೇಕ್ ಚೆನ್ನಾಗಿದೆ. ವೆನಿಲಾ ಮತ್ತು ಚಾಕ್ಲೇಟ್ ಕೇಕ್ ನ ಕಾಂಬಿನೇಷನ್ ಮಾರ್ಬಲ್ ಕೇಕ್. ಈ ಕಡೆ ತಿಂದ್ರೆ ಪ್ಲೇನ್ ಕೇಕ್ ಇದೆ, ಆ ಕಡೆ ತಿಂದ್ರೆ ಚಾಕ್ಲೇಟ್ ಕೇಕ್ ಇದೆ. ಇಷ್ಟೊಂದು ಚೆನ್ನಾಗಿರೋ ಕೇಕ್ ಕೊಟ್ಟಿದ್ದೀರಾ. ನಿಮಗೆ ಒಂದು ನಮ್ಮ ಮಯ್ಯಾಸ್ ಅವರು ಬೇಲ್ ಬಾರ್ನ ಸುಜಿತ್ ಅವ್ರು ಕೊಟ್ಟು ತಿನ್ಸಿ ಅಂತ ಹೇಳಿದ್ದಾರೆ. ಮನೆಗೆ ಹೋಗ್ತಾ ಅಲ್ಲಿ ಬೇಲ್ಪುರಿ ತಿನ್ಬೇಡಿ. ಬೇಲ್ಪುರಿ ಕಂಡ್ರೆ ತುಂಬಾ ಇಷ್ಟ, ಚಿರ್ಮುರಿ ಕಂಡ್ರೆ ಬಹಳ ಇಷ್ಟ. ಇದನ್ನ ಟ್ರಾವೆಲ್ ಮಾಡ್ಬೇಕಂದ್ರೆ ಮೈಸೂರು ಟು ಬೆಂಗಳೂರಿಗೆ ಇಟ್ಕೊಂಡು ತಿನ್ಕೊಂಡು ಆರಾಮಾಗಿ ಹೋಗ್ಬೋದು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಮನೆಯ ರುಚಿನ ತೋರಿಸ್ತೀನಿ ಮುರಳಿ ಅಂತ. ನಮಸ್ಕಾರಮ್ಮ, ತಮ್ಮ ಹೆಸರು? ಲಕ್ಷ್ಮಿ ಅಂತ. ಲಕ್ಷ್ಮಿ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ಮುಂಡಡಿಪಾಳ್ಯ ಜೆಸಿ ನಗರ್. ಮುಂಡಡಿಪಾಳ್ಯ ಜೆಸಿ ನಗರದಿಂದ ಲಕ್ಷ್ಮಿ ಅವರೇ ಬರ್ತಾ ಇದ್ದೀರಾ. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ? ಚಿಕನ್ ಜಿಂಜರ್ ಮಸಾಲಾ. ಚಿಕನ್ ಜಿಂಜರ್ ಮಸಾಲಾ ಗ್ರೇವಿನಾ? ಗ್ರೇವಿ, ಸೆಮಿ ಗ್ರೇವಿ ಟೈಪ್. ಸೆಮಿ ಗ್ರೇವಿ ಟೈಪ್. ಏನಕ್ಕೆ ಚೆನ್ನಾಗಿರುತ್ತೆ ಲಕ್ಷ್ಮಿ ಅವರೇ? ರೋಟಿ, ಚಪಾತಿ, ದೋಸೆಗೆಲ್ಲ ಎಲ್ಲ ಚೆನ್ನಾಗಿರುತ್ತೆ. ಯಾರಿಗೆ ಇಷ್ಟ ನಿಮ್ಮಲ್ಲಿ ಇದು? ಎಲ್ಲರಿಗೂ ಇಷ್ಟ. ಎಲ್ಲರಿಗೂ ಮಾಡ್ಕೊಡ್ತೀರಾ? ಜಾಸ್ತಿ ನಾನ್ ವೆಜ್ ಅವ್ರು ಇಬ್ರೇ ಇರೋದು, ಎಲ್ಲ ವೆಜ್ ಇಬ್ರು. ವೆಜ್ ಇಬ್ರು, ನಾನ್ ವೆಜ್ ಇಬ್ರು. ನಾನ್ ವೆಜ್ ಇಬ್ರಲ್ಲಿ ನೀವು ಮತ್ತೆ ಇನ್ನೊಬ್ರಿಗೆ ಇದು ಇಷ್ಟ? ಇಷ್ಟ. ಓಕೆ, ಚಿಕನ್ ಜಿಂಜರ್ ಗ್ರೇವಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಚಿಕನ್ ಜಿಂಜರ್ ಮಸಾಲಾ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲಾ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡುವ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಒಂದೇ ಪ್ಯಾನ್ ಎಲ್ಲ ಮುಗ್ದೋಗುತ್ತಾ? ಮುಗ್ದೋಗುತ್ತೆ. ಓಕೆ ಮೇಡಮ್, ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈರುಳ್ಳಿ ಹಾಕ್ತಾ ಇದೀವಿ. ಓಕೆ, ಎಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ ಮೊದಲು ಲಕ್ಷ್ಮಿ ಅವರೇ? ಮೊದಲು ದೇವತಾ ಪ್ಲಾಜಲ್ಲಿ ಮಾಡ್ತಾ ಇದ್ವಿ. ಓಕೆ, ಆಮೇಲೆ ವಾರ್ಡನ್ ಹಾಕಿ ಕೋರಮಂಗಲ ಜಯನಗರದಲ್ಲಿ 5 ವರ್ಷ ಮಾಡ್ತಾ ಇದ್ವಿ. ಓಕೆ, ವಾರ್ಡನ್ ಅಂದ್ರೆ ಚೆನ್ನಾಗಿ ಬಾರ್ಸದೇನೆ ಗಲಾಟೆ ಮಾಡಿದ್ರೇನಾ? ಇಲ್ಲ ಇಲ್ಲ, ಆತರ ಏನಿಲ್ಲ, ಬರೀ ಹುಡುಗಿರು. ಹೌದಾ? ಹುಡುಗಿರಿಗೆ ಬಾರಿಸ್ಬೇಕು, ಹುಡುಗರಿಗೆ ಏನು ಮಾಡಂಗಿಲ್ಲ ಪಾಪ, ಒಳ್ಳೆಯವರು ಹುಡುಗರು. ಏನೇನು ಅಡುಗೆ ಚೆನ್ನಾಗಿ ಮಾಡ್ತೀರಾ ಲಕ್ಷ್ಮಿ ಅವರೇ ನೀವು? ನಾನ್ ವೆಜ್, ಚಪಾತಿ, ರೋಟಿ, ಪಲಾವು ಎಲ್ಲ ಮಾಡ್ತೀರಾ? ನಮ್ಮ ಸುಚಿತ್ರಾ ಮೇಡಮ್ ತೋರಿಸೋ ಐಟಮ್ಸ್. ದೋಸೆ ಕ್ಯಾಂಪು, ಸುಚಿತ್ರಾ ಐಟಮ್ ಎಲ್ಲ ಎಲ್ಲ ಮಾಡ್ತೀರಾ? ಬರ್ಕೊಂಡಿದೀವಿ, ಟ್ರೈ ಮಾಡ್ತಾ ಇರ್ತೀವಿ. ವೆರಿ ಗುಡ್ ಅಮ್ಮ, ವೆರಿ ಗುಡ್. ಕಾರ್ಯಕ್ರಮ ಇಷ್ಟ ಆಯ್ತಾ ನಮ್ಮ ಕಾರ್ಯಕ್ರಮ? ತುಂಬಾ ಇಷ್ಟ. ಓಕೆ, ನಿಮ್ಮ ಆಂಕರಿಂಗ್ ಅಂತೂ ನಂಬರ್ 1. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚಿಕನ್ ಹಾಕನೀಗ. ಹಾಕಿಮ್ಮ. ಚಿಕನ್ ಅನ್ನ ಈರುಳ್ಳಿ ಜೊತೆಗೆ ಉರಿಯುವ ಪ್ರಕ್ರಿಯೆ ನಡೀತಾ ಇದೆ. ಓಕೆ, ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕಿ. ಹಾಕ್ತೀನಮ್ಮ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಹಳದಿಯನ್ನ ಯೂಸ್ ಮಾಡ್ತಾ ಇದೀವಿ, ಅರ್ಶಿನ ಪುಡಿಯನ್ನ ಯೂಸ್ ಮಾಡ್ತಾ ಇದೀವಿ. ಸಾಕಾ ನೋಡಿ? ಸಾಕು. ಸ್ವಲ್ಪ ಟೊಮ್ಯಾಟೊನು ಚಿಲ್ಲಿನ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ತೀನಿ. ಮಾಡ್ಕೊಳ್ಳಿ, ಬಿಡಿ, ಮಾಡ್ಕೋಗಿ. ಟೊಮೆಟೊ ಮತ್ತೆ ಚಿಲ್ಲಿನ, ಯಾಕಂದ್ರೆ ಬರೀ ಚಿಲ್ಲಿ ಅಂದ್ರೆ ಇದು ಗ್ರೈಂಡ್ ಸಿಗಲ್ಲ ಏಟಿಗೆ ಅಂದ್ಬಿಟ್ಟು. ಟೊಮೆಟೊ ಹಾಕ್ತಾ ಇದೀವಿ. ಹಾಕಿ. ಗ್ರೀನ್ ಚಿಲ್ಲಿ ಹಾಕ್ತಾ, ಖಾರ ಜಾಸ್ತಿ ಬೇಕಲ್ವಾ ನಿಮ್ಗೆ? ಹಾಕಿ, ಸ್ವಲ್ಪ ಖಾರ ಇರ್ಬೇಕು. ಚಿಕನ್ ಮಟನ್ ಎಲ್ಲ ಸಪ್ಪೆ ದೊಡ್ಡ ಹೊಡಿಬಾರ್ದು. ಖಾರ ಇದ್ರೆ ಮಜಾ. ಏನಂತೀರ ನೀವು? ಕರೆಕ್ಟ್. ಅದೇನು ಬೇಳೆ ಸಾರೆ ಸಪ್ಪೆ ತಿನ್ನಕ್ಕೆ ಕೊಟ್ಟು ಸಾರೆ. ಸ್ವಲ್ಪ ನೀರು ಹಾಕ್ತಾ ಇದೀವಿ. ಹಾಕಿಮ್ಮ.
ಸ್ವಲ್ಪ ಧನಿಯಾ ಪೌಡರ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಧನಿಯಾ ಪೌಡರ್ನೇ ಬಳಸ್ತಾ ಇದೀವಿ. 1.5 ಸ್ಪೂನ್ ಹಾಕಿ. 1.5 ಸ್ಪೂನಾ? 1 ಸ್ಪೂನು, 1/4 ಸ್ಪೂನು ಸಾಕಾ? ಲಕ್ಷ್ಮಿ ಅವರ ಸಮಾಚಾರ ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ನಿಮ್ದು ಪ್ರೋಗ್ರಾಮ್ ನೋಡೋದು, ಜಿ ಟಿವಿನಲ್ಲೆಲ್ಲ ಸೀರಿಯಲ್ಸ್ ನೋಡ್ತೀರಾ? ಸೀರಿಯಲ್ ಚೆನ್ನಾಗಿರ್ತಾರ. ಮೇಘ ಮಯೂರಿ ಬರ್ತಿದೆಯಲ್ಲ ಬೇಜಾಂತಿ. ಮೇಘ ಮಯೂರಿ ಹೊಸ ಹೊಸ ಸೀರಿಯಲ್, ಶ್ರೀರಸ್ತು ಶುಭಮಸ್ತು ಎಲ್ಲ ಮಾಡ್ತಾ ಇದೀವಿ. ಜೊತೆಯಲ್ಲಿ ಮಾಡ್ತಾ ಇದೀವಿ. ಪೆಪ್ಪರ್ ಪೌಡರ್ ಹಾಕ್ತಾ ಇದೀನಿ. ಹಾಕಿ ಸಾಕಾ ಪೆಪ್ಪರ್ ಪೌಡರ್? ಇಷ್ಟ ಸಾಕು. 1/4 kg ಅಲ್ವಾ? ತುಂಬಾ 1/4 kg ಚಿಕನ್. ಗರಂ ಮಸಾಲ 1 ಸ್ಪೂನು. ಓಕೆ. ಇನ್ನೇನು ಹಾಕ್ಬೇಕು? ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದೇ ಮೇನು. ಅದೇ ಮೇನು ಹಾಕಿ. ಏನ್ ಅಷ್ಟೊಂದು ಸೀರಿಯಸ್ ಆಗಿ ಅಡಿಗೆ ಮಾಡ್ತೀರಾ? ಮಾಡೋ 1/4 kg ಚಿಕನ್ಗೆ ಏನು ಸೀರಿಯಸ್ ಮುಖಾಲ ಹಿಂಗ್ ಮಾಡ್ಕೊಂಡು ನಗ್ನಗ್ತಾ ಮಾಡ್ರಿ. ಒಳ್ಳೆ ಕಥೆ ಆಯ್ತಲ್ರಿ ಲಕ್ಷ್ಮಿ ನಿಮ್ದು. ಏನೋ ಒಂದು 10 kg ಚಿಕನ್ ಮಾಡ್ದಂಗೆ. ಇದು ಹಾಕ್ತಿವಿ, ಗ್ರೈಂಡ್ ಮಾಡಿರೋದು ಹಾಕಿ. ಓಹೋ, ಟೊಮೊಟೊ ಮತ್ತೆ ಹಸಿಮೆಣಸಿನಕಾಯಿ ರುಬ್ಕೊಂಡಿರುವಂತದಲ್ವಾ? ಟೊಮೊಟೊ ಹಸಿಮೆಣಸಿನಕಾಯಿ. ವೆರಿ ಗುಡ್. ಏನ್ ಹಾಕ್ಬೇಕು? ಉಪ್ಪು ಹಾಕ್ಬೇಕು, ಕೊತ್ತಂಬರಿ, ಪುದೀನ. ಓಹೋ, ಸ್ಮೆಲ್ ಬರ್ತಾ ಇದೆಯಾ? ಬರ್ತದೆ. ಕುರಿಬೇಕು, ಹೋಗ್ಬೇಕು. ಹಸಿ ವಾಸನೆ ಹೋದ್ರೆ ಒಳ್ಳೆ ಘಮ ಬರುತ್ತೆ ಲಕ್ಷ್ಮಿ ಅವರೇ. ಡೋಂಟ್ ವರಿ. ಪುದೀನಾನು ಕೊತ್ತಂಬರಿ ಹಾಕ್ತೀನಿ. ಹಾಕಿ, ಏನೇನ್ ಬೇಕೋ ಎಲ್ಲ ಹಾಕಿ. ತಿನ್ನಕ್ ನಾವ್ ಇದೀವಲ್ಲ. ಸ್ವಲ್ಪ 10-15 ಮಿನಿಟ್ಸ್ ಬೇಯಬೇಕು. ಮುಚ್ಚೋಣ? ಮುಚ್ಚಬೇಕು. ಸ್ವಲ್ಪ ಇನ್ನೇನಾರು ಹಾಕೊಳ್ಳೋದಿದೆಯಾ ಕತೆ? ಏನು ಇಲ್ಲ, ಲಾಸ್ಟ್ ಅಲ್ಲಿ ಸ್ವಲ್ಪ ಜಿಂಜರ್ ಹಾಕ್ಬೇಕು. ಜಿಂಜರ್? ಚಿಕನ್ ಜಿಂಜರ್ ಮಸಾಲ ಅಲ್ವಾ, ಅದರಿಂದ ಜಿಂಜರ್ ಹಾಕ್ಬಿಡೋದು? ಇಲ್ಲ ಬೇಯ್ದ್ಮೇಲೆ ಲಾಸ್ಟ್ ಅಲ್ಲಿ ಹಾಕ್ಬೇಕು ಸ್ವಲ್ಪ. ಆಯ್ತು, ಮುಚ್ಚೋಣ ಇದನ್ನ ಸ್ವಲ್ಪ. ಮುಚ್ಚಿ ಓಕೆ, ಬೇಯಬೇಕು. ಸ್ವಲ್ಪ ನೀರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಚಿಕನ್ ಜಿಂಜರ್ ಚಿಕನ್ ಅನ್ನ ಮಾಡಿ ತೋರಿಸ್ತಾ ಇದಾರೆ. ಚಿಕನ್ ಗ್ರೇವಿ ಇದು. ಲಕ್ಷ್ಮಿ ಅವರೇ, ಆಗಿದೆ ನೋಡಿ. ಆಫ್ ಮಾಡಿ. ಓಕೆ ಓಕೆ ಓಕೆ. ಆಹಾ, ನೋಡಿ ಬೆಂದಿದ್ಯಾ? ನೋಡಿ ಬೆಂದಿದೆ. ಆಗಿದ್ಯಾ? ನೋಡಿ ಬೆಂದಿದೆ. ತಿನ್ನೋ ತರ ಬೆಂದಿದ್ಯಾ? ಓಕೆ. ಹೇಗನ್ನಿಸ್ತು ಪ್ರೋಗ್ರಾಮ್ ನೋಡಿ? ಖುಷಿ ಆಯ್ತು. ಇದಕ್ಕಿನ್ನ ಖುಷಿ ಆಯ್ತು. ಹೌದಾ? ವೆರಿ ಗುಡ್. ತಗೊಳ್ಳಿ ಮುರಳಿ ಅವರೇ, ಚಿಕನ್ ಜಿಂಜರ್ ಮಸಾಲ ರೆಡಿ ಟು ಈಟ್. ಚಿಕನ್ ಜಿಂಜರ್ ಮಸಾಲ ರೆಡಿ ಆಗಿದ್ಯಾ? ತಿನ್ಕೊಳ್ಳಿ, ತೊಳ್ಕೊಳ್ಳಿ, ನೋಡ್ಕೊಳ್ಳಿ. ಓಕೆ, ತೊಳ್ಕೊಳ್ಳೋದೆಲ್ಲ ಇಲ್ಲ. ಒಳ್ಳೆ ಕತೆ ಇಲ್ಲ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಲಕ್ಷ್ಮಿ ಅವರು ಬಂದು ಅದ್ಭುತವಾಗಿರುವಂತಹ ಚಿಕನ್ ಮಸಾಲ. ನಿಮ್ಮನೇದ ರೊಟ್ಟಿ, ಚಪಾತಿ, ಪುಟ್ಟ ಪುಟ್ಟ ಚಪಾತಿಗಳ ಮಧ್ಯೆ ಒಂದು ಚಿಕನ್ ಅನ್ನ ಇಟ್ಟು ನಮ್ ಕೇಳ್ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಲಕ್ಷ್ಮಿ ಅವರು ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚಿಕನ್ ಜಿಂಜರ್ ಮಸಾಲ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಶುಂಠಿ ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಚಿಕನ್ ಹಾಕಿ ಹುರಿದು ಅರಿಶಿನ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ರುಬ್ಬಿದ ಮಿಶ್ರಣ, ಉಪ್ಪು, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿ. ಮೇಲೆ ತುರಿದ ಶುಂಠಿ ಹಾಕಿದರೆ ಚಿಕನ್ ಜಿಂಜರ್ ಮಸಾಲ ಸವಿಯಲು ಸಿದ್ಧ. ಲಕ್ಷ್ಮಿ ಅವರೇ, ಏನು ಇಷ್ಟೊಂದು ದೊಡ್ಡ ಚಪಾತಿ ಮಾಡ್ಕೊಂಡ್ಬಂದಿದ್ದೀರಾ? ಚಪಾತಿನೋ ಪೂರಿನೋ? ಇದು ಪೂರಿ ಚಪಾತಿ ಎರಡು ಏನ್ ಬೇಕಾದ್ರೆ ಅನ್ಕೋಬಹುದಾ? ಕಂಬೈಂಡ್. ಓಕೆ, ಮನೆಯಿಂದ ಚಪಾತಿ ತಂದ್ಬಿಟ್ಟಿದ್ದಾರೆ ಮುರಳಿ ಅವರೇ. ಚಪಾತಿ ಜೊತೆಗೇನೆ ಚಿಕನ್ ಚೆನ್ನಾಗಿರೋದು ಅಂತ. ಜಿಂಜರ್ ಚಿಕನ್ ಜಿಂಜರ್ ಹಾಕದೆ ಮರ್ತೋಗ್ಬಿಟ್ರ ಕಡೆ ಹಾಕಿದೀನಿ. ಸ್ವಲ್ಪ ಕಡಿಮೆ, ಇನ್ನೊಂದ್ ಸ್ವಲ್ಪ ಎಲ್ಲ ಬೆಂದಾದ್ಮೇಲೆ ಮೇಲ್ಗಡೆ ಉದುರಿಸ್ತೀನಿ ಅಂತ ಇದ್ರಿ, ಉದುರಿಸ್ತಾ ಇಲ್ಲ ನೀವು? ಬೇಡ, ಕ್ಯಾಮ್ರಾ ಮುಗೀತು ಅಂದ್ರಲ್ಲ, ಈಗ ಅದಕ್ಕೆ ಸುಮ್ಮನೆ. ಇವಾಗ ಉದ್ಸಕ್ಕಾಗತ್ತಾ? ಓಕೆ, ಫೈನಲ್ ಆಗಿ ಎಲ್ಲ ಆಗಾದ್ಮೇಲೆ ಕುದಿಯಲ್ಲ ಆದ್ಮೇಲೆ ಒಂದ್ 2-3 ಜಿಂಜರ್ ತುರ್ದ್ಬಿಟ್ರು ಆಯ್ತು. ಇಲ್ಲ ಸಣ್ಣ ಕಟ್ ಮಾಡಿ ಹಾಕೋದು ಮರ್ತೋಗಿದ್ದಾರೆ. ಡೋಂಟ್ ವರಿ, ಜಿಂಜರ್ ಹಾಕಿಲ್ಲ ಅಂತ ಅನ್ಕೋಬೇಡಿ, ಜಿಂಜರ್ ಹಾಕಿದ್ದಾರೆ ಅನ್ಕೊಳ್ಳಿ. ತಿನ್ನೋಣ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿಸಿ ಬಿಸಿಯ ಚಪಾತಿಯ ಜೊತೆಗೆ ಓಕೆ ಚೆನ್ನಾಗಿದೆಯಾ ಚಪಾತಿ ಎಲ್ಲ? ಚಿಕನ್ ಚೆನ್ನಾಗಿದೆ. ಸಾರಿ, ಬೆಂದಿದೆ. ಬೆಂದಿದೆ. ಜಿಂಜರು ಘಮ ಘಮ ಅಂತ ಇದೆ. ಚೆನ್ನಾಗಿದೆ, ಒಳ್ಳೆ ಗ್ರೇವಿ. ಬೇಗ ಮಾಡ್ಕೊಳ್ಳುವಂತ ಗ್ರೇವಿ. ಈಸಿಯಾಗಿ ಮಾಡ್ಬೋದು. ಏನು ತೆಂಗಿನಕಾಯಿ ರುಬ್ಬಂಗಿಲ್ಲ, ಏನೂ ಇಲ್ಲ. ಕರೆಂಟ್ ಇರ್ಬೇಕಾಗಿಲ್ಲ, ಮಿಕ್ಸಿ ಬೇಕಾಗಿಲ್ಲ. ಚೆನ್ನಾಗಿದೆ. ತಿನ್ಕೊಳ್ಳಿ, ಕೈ ತೊಳ್ಕೊಳ್ಳಿ, ಕೈ ಒರೆಸ್ಕೊಳ್ಳಿ. ಕೈ ಒರೆಸ್ಕೊಳ್ಳಿ, ತಿನ್ಕೊಳ್ಳಿ. ಬೇಲ್ಪುರಿ ತಿಂತೀರಾ ನೀವು? ಈ ಬೇಲ್ಪುರಿ ನೋಡಿ ಹೆಂಗಿದೆ ಅಂತ ಹೇಳಿ.
ನೀವು ಬರೀ ನಮಗೆ ಟೇಸ್ಟ್ ಕೇಳ್ತೀರಾ, ನೀವು ಹೇಳಿ. ನೋಡಿ ಬೇಲ್ಪುರಿ ಹೆಂಗಿದೆ, ಮಯಾಸ್ ಅವ್ರು ಬೇಲ್ಪುರಿ ಕೊಟ್ಟಿದ್ದಾರೆ. ಸಖತ್ತಾಗಿದೆ. ನೋಡಿ ಬೇಲ್ಪುರಿದೆಲ್ಲ ಬಾರ್ ಬಂದ್ಬಿಡ್ತೀವಿ, ಬಾರ್ ಬಂದ್ಬಿಟ್ಟಿದೆ, ಚಾಕ್ಲೇಟ್ ಬಾರ್ ಬಂದಂಗ್ ಬಂದಿದೆ. ನೋಡಿ ಎಲ್ಲಿ ಬೇಕಾದ್ರೆ ತಿನ್ಬೋದು, 1 ವರ್ಷ ಇಟ್ಕೊಂಡು ತಿನ್ಬೋದು, ಕೆಡಲ್ಲ, ಹೈಜೆನಿಕ್ ಆಗಿ ಮಾಡಿರ್ತಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಲಕ್ಷ್ಮಿ ಅವ್ರಿಗೆ ಮಯಾಸ್ ಅವರ ಬೇಲ್ ಬಾರ್ ಅನ್ನ ಕೊಡ್ತಾ ಇದೀವಿ. ತುಂಬಾ ಸಖತ್ತಾಗಿರುತ್ತೆ, ಅದ್ಭುತವಾಗಿರುತ್ತೆ. ಜೊತೆಗೆ ಎಂಡೂರ ಹೋಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು ಇವರ ಆಕರ್ಷಕವಾದಂತಹ ಬಹುಮಾನ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಾಲಕೃಷ್ಣ ಗುರುಜಿ ಅವರು ಬರ್ತಾ ಇದ್ದಾರೆ. ಖ್ಯಾತ ಸಂಮೋಹಿನಿ ತಜ್ಞರು ಬಂದು ಆರೋಗ್ಯದ ಅಡುಗೆನ ಹೇಳ್ಕೊಡ್ತಾ ಇದ್ದಾರೆ. ಆರೋಗ್ಯನ ಕಾಪಾಡ್ಕೊಳ್ಳಿ, ಆಯುಸ್ನ ವೃದ್ಧಿಸ್ಕೊಳ್ಳಿ ಅಂತ ಇದ್ದಾರೆ. ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಏನ್ ಮಾಡ್ತಾ ಇದ್ದೀರಾ ಗುರುಜಿ ಇವತ್ತು? ಇವತ್ತು ಬ್ರೋಕಲಿದು ಮತ್ತೊಂದು ಜ್ಯೂಸ್ ಅನ್ನೋದು ಬೇಡ. ಓಕೆ, ಸ್ಮೂತಿ ಮಾಡೋಣ. ಸ್ಮೂತಿ ಮಾಡುವ. ಲಾಸ್ಟ್ ಟೈಮ್ ನೀರು ಜಾಸ್ತಿ ಹಾಕ್ಬಿಟ್ಟು ಜ್ಯೂಸ್ ತರ ಆಗ್ಬಿಟ್ಟಿತ್ತು. ಓಕೆ, ಈ ಸಲ ಸ್ಮೂತಿನೇ ಮಾಡೋಣ. ಬ್ರೋಕಲಿ 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 ನಮ್ಮ ಹೂಕೋಸಿನ ಜಾತಿಗೆ ಸಂಬಂಧಪಟ್ಟಂತ ಆಸ್ಟ್ರೇಲಿಯಾದ ಜನಪ್ರಿಯವಾದಂತ ಒಂದು ತರಕಾರಿ. ಬ್ರೋಕ್ಲಿ ಸಿಕ್ಕಿಲ್ಲ ಅನ್ಕೊ ಬಂದು ಹೂಕೋಸ್ ಹಾಕೋಬಹುದು, ಆದ್ರೆ ಸ್ಮೂತಿಗೆ ನಂಗೆ ಗೊತ್ತಿಲ್ಲ. ನಾವು ಅದನ್ನ ಪ್ರಯೋಗ ಮಾಡಿಲ್ಲ ಇನ್ನ. ಓಕೆ ಗುರುಜಿ, ಏನಂತ ಹೇಳಿ ಗುರುಜಿ. ಬ್ರೊಕೋಲಿ ಸ್ಮೂದಿ ಬೇಕಾಗುವ ಸಾಮಗ್ರಿಗಳು: ಬ್ರೊಕೋಲಿ, ಸೇಬು, ಬಾಳೆಹಣ್ಣು, ಒಣ ಖರ್ಜೂರ, ಬಾದಾಮಿ, ಅಗಸೆ ಬೀಜ, ಸೌತೆಕಾಯಿ ಬೀಜ. ಓಕೆ ಸರ್, ಓಕೆ. ಗ್ರೈಂಡ್ ಮಾಡೋದು, ಗ್ರೈಂಡ್ ಮಾಡಿ ಸ್ವಲ್ಪ ನೀರು ಹಾಕೊಂಡು ತಿನ್ನೋದು. ಸೊ ಅದಕ್ಕೆ ಬ್ರೊಕೋಲಿ ಹಾಕೋಣ. ಹಾಕಿ ಹಾಕಿ, ಸ್ವಲ್ಪ ನೀರು ಹಾಕ್ಬಿಡ್ತೀವಿ. ಬಾಳೆಹಣ್ಣು, ಆಪಲ್, ಸೌತೆಕಾಯಿ ಬೀಜ, ಫ್ಲಾಕ್ಸ್ ಸೀಡ್ಸ್, ಖರ್ಜೂರ, ಓಕೆ, ಬಾದಾಮಿ. ಓಕೆ, ಬ್ರೋಕಲಿ ಹಾಕಿ ಮಾಡಿರ್ತಕ್ಕಂಥ ಸ್ಮೂದಿ. ಬ್ರೋಕೊಲಿ ಸ್ಮೂತಿ. ಹೇಳಿದ್ನಲ್ಲ, ಬ್ರೋಕಲಿ ಅಂದ ತಕ್ಷಣ ಏನಪ್ಪಾ ಇದು, ಎಲ್ಲಿ ಸಿಗುತ್ತೆ? ಎಲ್ಲಾ ಕಡೆ ಸಿಗುತ್ತೆ. ಮೊದಲು ಸಿಗ್ತಾ ಇರ್ಲಿಲ್ಲ, ಈಗ ಎಲ್ಲಾ ಫುಡ್ ಸ್ಟೋರ್ಸ್ ಅಲ್ಲೂ ಅದು ಸಿಗುತ್ತೆ. ಸಪರೇಟ್ ಆಗಿ ಫ್ರೀಜರ್ ಹತ್ರ ಇಟ್ಟಿರ್ತಾರೆ. ಆ ಬ್ರೋಕಲಿ ಅನ್ನೋದು ಹೆಂಗಿರುತ್ತೆ ಅಂದ್ರೆ ನಮ್ಮ ಹೂಕೋಸ್ ತರ ಇರುತ್ತೆ. ಅದು ಎರಡೂ ಒಂದೇ ಜಾತಿಗೆ ಸೇರಿದ, ಒಂದೇ ಪ್ರಭೇದಕ್ಕೆ ಸೇರಿದಂತ ಸಸ್ಯಗಳು. ಅದರಿಂದ ಕೆಲವು ಕಡೆ ಏನಾಗುತ್ತೆ ಅಂದ್ರೆ ಬ್ರೋಕಲಿ ಯೂಸ್ ಮಾಡಕ್ ಆಗಿಲ್ಲ ಅಂದ ಪಕ್ಷದಲ್ಲಿ ಹೂಕೋಸ್ ಅನ್ನ ಯೂಸ್ ಮಾಡ್ತಾರೆ. ಆದ್ರೆ ಇಲ್ಲಿ ಹಂಗಿಲ್ಲ, ಇದು ಬ್ರೋಕಲಿದೆ ಯೂಸ್ ಮಾಡಿರ್ತಕ್ಕಂಥ ಸ್ಮೂದಿ. ಇದನ್ನ ಬಾಲಕೃಷ್ಣ ಗುರುಜಿಯವರು ಯಾವ ರೀತಿ ಮಾಡಿದ್ರು ಅಂತ ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ. ಬ್ರೊಕೋಲಿ ಸ್ಮೂದಿ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಬ್ರೊಕೋಲಿ, ನೀರು, ಬಾಳೆಹಣ್ಣು, ಸೇಬು, ಸೌತೆಕಾಯಿ ಬೀಜ, ಅಗಸೆ ಬೀಜ, ಒಣ ಖರ್ಜೂರ, ಬಾದಾಮಿ ಹಾಕಿ ಬ್ಲೆಂಡ್ ಮಾಡಿದರೆ ಬ್ರೊಕೋಲಿ ಸ್ಮೂದಿ ಕುಡಿಯಲು ರೆಡಿ. ಓಕೆ ಗುರುಜಿ, ಈ ಬ್ರೋಕಲಿ ಸ್ಮೂದಿನ ಟೇಸ್ಟ್ ಮಾಡ್ಬಿಡ್ಲಾ? ಶೋರ್. ಈ ಆಪಲು ಬಾಳೆಹಣ್ಣು ಬಿದ್ಬಿಟ್ರೆ ಬೇರೆ ಎಲ್ಲ ಡಾಮಿನೇಟ್ ಮಾಡ್ಬಿಡುತ್ತೆ. ಎಷ್ಟು ಡಾಮಿನೇಟ್ ನೋಡಿ ಅದು. ಒಂದು ವೇರಿಯಂಟ್ ಬೇಕಾದ್ರೆ ಮಾಡ್ಬೋದು. ಬಾದಾಮಿನ ಮತ್ತು ಫ್ಲೆಕ್ಸ್ ಸೀಡ್ಸ್ನ ಸಪರೇಟ್ ಆಗಿ ಕ್ರಶ್ ಮಾಡ್ಕೊಂಡು ತರ್ತರಿಯಾಗಿರೋಂಗೆ ಸಪರೇಟ್ ಆಗಿ ಹಾಕೊಂಡು ಕುಡಿದ್ರು ಬಹಳ ಚೆನ್ನಾಗುತ್ತೆ. ಬಾಯಿಗೆ ಸಿಗ್ತಾ ಇರ್ಬೇಕು. ಚೆನ್ನಾಗಿದೆ, ಅದು ಬಹಳ ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗಿದೆ. ಹಂಗೆ ಒಂದು ಪ್ರಶ್ನೆನೇ ಇತ್ತು. ಕೇಳಿ. ಒಬ್ರು ಯಾರೋ ಪ್ರಶ್ನೆ ಕೇಳಿದ್ರೆ, ನಾನು ಯೋಗ ಎಲ್ಲ ಮಾಡ್ತೀನಿ, ಬೆಳಗ್ಗೆದ್ದು ಯೋಗ ಮಾಡ್ತೀನಿ, ಯೋಗದ ಜೊತೆಗೆ ಹಿಪ್ನಾಟಿಸ್ನು ಕಲ್ತಿದ್ದೀನಿ ಸ್ವಲ್ಪ ದಿನ. ನೀವ್ ಹೇಳುವಂತ ಸಂಮೋಹಿನಿ ವಿದ್ಯೆ ಏನ್ರು ಅದೇನಾ, ಅಥವಾ ಅದು ಬೇರೆ ಇದು ಬೇರೆನಾ, ಅಥವಾ ಅದಕ್ಕೂ ಇದಕ್ಕೂ ಲಿಂಕ್ ಇದೆಯಾ? ಅವ್ರು ಹಿಪ್ನಾಸಿಸ್ ಕಲ್ತು ಹೇಳ್ತಾ ಇದಾರ ಅಥವಾ ಮೆಡಿಟೇಷನ್ ಲಿಂಕ್ ಮಾಡಿ ಕೇಳ್ತಾ ಇದಾರಾ? ಮೆಡಿಟೇಷನ್ ಮಾಡ್ತಾರಂತೆ, ಯೋಗಾನು ಮಾಡ್ತಾರಂತೆ. ಆದ್ರೆ ನಾವ್ ಹೇಳುವಂತ ಸಂಮೋಹಿನಿ ವಿದ್ಯೆ ಅಂದ್ರೆ ಏನು, ಅದು ಇದಕ್ಕೂ ಲಿಂಕ್ ಇದೆಯಾ, ಅಥವಾ ಅದನ್ನ ಕಲಿಯೋದು ಅದು ಬೇರೆನಾ? ಸಂಮೋಹನ ಸ್ಥಿತಿ ಅಂತಂದಾಗ ನಮ್ಮ ಮೆದುಳು ಅಥವಾ ಸಂಮೋಹನ ಸ್ಥಿತಿಯಲ್ಲಿ ನಾನಿದ್ದಾಗ 3 ಕ್ರಿಯೆ ಆಗಿರುತ್ತೆ. ಮೊದಲನೇದಾಗಿ ನನ್ನ ಮೆದುಳು ಆಲ್ಫಾ ಸ್ಟೇಟ್ ಅನ್ನೋ ಸ್ಥಿತಿಯಲ್ಲಿ ವರ್ಕ್ ಆಗ್ತಿರುತ್ತೆ. ನಾರ್ಮಲಿ ಬೀಟಾ ಸ್ಟೇಟ್ ಅಂತಿರುತ್ತೆ, ಜಾಗೃತ ಸ್ಥಿತಿ. ವಿಶ್ರಾಂತಿ ಸ್ಥಿತಿಗೆ ಹೋಗ್ತಾ ಹೋಗ್ತಾ ಆ ಮೆದುಳಿನ ಆಕ್ಟಿವಿಟಿ ಕಡಿಮೆ ಆಗ್ತಾ ಬರುತ್ತೆ, ಅರೆನಿದ್ರಾವಸ್ಥೆಯಲ್ಲಿರುತ್ತೆ. ಅದನ್ನ ನಾವು
ಆಲ್ಫಾ ಸ್ಟೇಟ್ ಅಂತ ಕರಿತೀವಿ. ಆ ಸ್ಥಿತಿಯಲ್ಲಿ ನಮ್ಮ ಮೆದುಳು ಕೆಲಸ ಮಾಡುತ್ತೆ. ಎರಡನೇದು, ನಮ್ಮ ಕಾನ್ಷಿಯಸ್ ಮನಸ್ಸು ಮತ್ತು ಸಬ್ ಕಾನ್ಷಿಯಸ್ ಮನಸ್ಸು ಅಂತ ಎರಡು ಭಾಗದ ಮನಸ್ಸೇನಿದೆ ಸಮ ಪ್ರಮಾಣದಲ್ಲಿರುತ್ತೆ. ಸಾಧಾರಣವಾಗಿ ಕಾನ್ಷಿಯಸ್ ಮನಸ್ಸು ಎಲ್ಲದರಲ್ಲೂ ಜಾಸ್ತಿ ಇರುತ್ತೆ, ಎಲ್ಲದಕ್ಕೂ ಜಾಸ್ತಿ ಭಾಗವಹಿಸ್ತಾ ಇರುತ್ತೆ. ಸಬ್ ಕಾನ್ಷಿಯಸ್ ಮನಸ್ಸು ಬಹಳ ಶಕ್ತಿ ಇದೆ, ಆದರೆ ಅದು ಡಾರ್ಮೆಂಟ್ ಆಗಿರುತ್ತೆ, ಅದು ಕೆಲಸನೇ ಮಾಡ್ತಿರಲ್ಲ, ಕೆಲವು ಮೂಲೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರುತ್ತೆ. ಈ ಹಿಪ್ನಾಟಿಕ್ ಸ್ಟೇಟ್ಗೆ ಹೋದಾಗ ಸಬ್ ಕಾನ್ಷಿಯಸ್ ಮನಸ್ಸಿನ ಆಕ್ಟಿವಿಟಿ ಜಾಸ್ತಿ ಆಗಿ ಕಾನ್ಷಿಯಸ್ ಮನಸ್ಸಿನ ಆಕ್ಟಿವಿಟಿ ಕಡಿಮೆ ಆಗಿ ಸಮ ಪ್ರಮಾಣದಲ್ಲಿರುತ್ತೆ, ಬ್ಯಾಲೆನ್ಸ್ಡ್ ಸ್ಟೇಟ್ ಅಲ್ಲಿ ಇರುತ್ತೆ. ಜೊತೆಗೆ ಎಡಭಾಗದ ಮೆದುಳು ಮತ್ತು ಬಲಭಾಗದ ಮೆದುಳು ಸಮ ಪ್ರಮಾಣದಲ್ಲಿರುತ್ತೆ. ಈ ಮೂರು ಕ್ರಿಯೆಗಳು ಆದಾಗ ಸಂಮೋಹನ ಸ್ಥಿತಿಯಲ್ಲಿದ್ದೀನಿ ಅಂತ ಹೇಳ್ತೀನಿ. ಮೆಡಿಟೇಷನ್ ನಲ್ಲಿದ್ದಾಗಲೂ ಹೆಚ್ಚು ಕಮ್ಮಿ ಆ ಸ್ಥಿತಿಗೆ ನಾನು ಹೋಗ್ತೀನಿ. ಆದರೆ ಜನರಲಿ ಮೆಡಿಟೇಷನ್ ಅನ್ನ ಇಂಡೈರೆಕ್ಟ್ ಆಗಿ ನಮ್ಮ ರಿಯಾಲಿಟಿನಲ್ಲಿ ಕೆಲಸಗಳು ಆಗೋ ಹಂಗೆ ಮಾಡ್ಕೋತೀವಿ ಅಥವಾ ಮಾಡ್ಕೊಳ್ಳಲ್ಲ. ಸುಮ್ಮನೆ ಹಿಪ್ನಾಟಿಕ್ ಮೆಡಿಟೇಟಿವ್ ಸ್ಟೇಟ್ಗೆ ಹೋಗ್ತೀವಿ, ರಿಲ್ಯಾಕ್ಸ್ ಮಾಡ್ಕೊಂಡು ಈಚೆಗೆ ಬಂದ್ಬಿಡ್ತೀವಿ. ಬಟ್ ಹಿಪ್ನಾಟಿಕ್ ಸ್ಟೇಟಲ್ಲಿ ಹಂಗಲ್ಲ. ನಾವು ಹಿಪ್ನಾಟಿಕ್ ಸ್ಟೇಟ್ಗೆ ಹೋಗಿ ನಮ್ಮ ಜೀವನದಲ್ಲಿ ಏನು ಬೇಕೋ ಅದು ಸಿಗುವ ಹಾಗೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಹಾಗಾಗಿ ಹಿಪ್ನಾಟಿಕ್ ಸ್ಟೇಟ್ಗೆ ಹೋಗಿ ಅದನ್ನು ಮಾಡ್ಕೋತಿದ್ದಾಗ ಅವ್ರ ಜೀವನದ ಗುರಿ ಏನೇ ಇದ್ರೂ ಅವ್ರಿಗೆ ಆಗುತ್ತೆ, ಸಿಗುತ್ತೆ. ಹೀಗಾಗಿ ಮೆಡಿಟೇಷನ್ ಒಂದು ಹಂತಕ್ಕೆ ಇಟ್ಸ್ ಓಕೆ, ಬಟ್ ಇನ್ನು ಸ್ವಲ್ಪ ಈ ರಾಕೆಟ್ ಯುಗದಲ್ಲಿ ನಮಗದು ಸಾಕಾಗಲ್ಲ. ಅವಾಗ ಹಿಪ್ನಾಟಿಸಮ್ಮೇ ಬೇಕು, ಸಂಮೋಹನನೇ ಬೇಕು. ಸಂಮೋಹನ ಇಂಗ್ಲಿಷ್ ಪದ, ಕನ್ನಡದ ಸಂಮೋಹನ. ಹೌದು, ಸಂಮೋಹನ ಕನ್ನಡದ್ದು, ಹಿಪ್ನಾಟಿಸಮ್ ಇಂಗ್ಲಿಷ್ದು. ಓಕೆ ಸರ್. ಅಥವಾ ಸ್ಟೇಟ್ ಆಫ್ ಟ್ರಾನ್ಸ್ ಅಂತ ಕೂಡ ಕರೀತಾರೆ, ಸ್ಟೇಟ್ ಆಫ್ ಮೆಡಿಟೇಷನ್ ಅಂತಲೂ ಕರೀತಾರೆ. ಹೆಚ್ಚು ಕಮ್ಮಿ ಆಲ್ಫಾ ಸ್ಟೇಟ್ ಅಲ್ಲೇ ಇರ್ತೀವಿ. ಹೀಗಾಗಿ ಹಿಪ್ನಾಟಿಸಮ್ ಅಥವಾ ಸಂಮೋಹನವನ್ನ ಕಲಿತು ಡೈರೆಕ್ಟ್ ಆಗಿ ನಮ್ಗೆ ಏನೇನು ಕಾಯಿಲೆ ಇದೆಯೋ ಕಳ್ಕೊಳ್ಳೋಕ್ಕೂ ಉಪಯೋಗಿಸ್ಬೋದು. ಜೀವನದ ಗುರಿ ಏನೇನು ಸಾಧಿಸ್ಕೋಬೇಕೋ ಎಲ್ಲವೂ ಮಾಡ್ಕೊಳ್ಳೋಕ್ಕೆ ಮನಸ್ಸಿನ ಶಕ್ತಿ ಮುಖಾಂತರ, ಸಂಮೋಹನದ ಮುಖಾಂತರ ಸಾಧ್ಯ. ಎಷ್ಟು ದಿನ ಬೇಕು ಕಲಿಯೋದಕ್ಕೆ 4 ಭಾಗ ಇದೆ. 1ನೇ ಭಾಗ ನನಗೆ ಮಾತ್ರ ಮಾಡ್ಕೊಳಕ್ಕಾಗುವಂಥದ್ದು, ಸೆಲ್ಫ್ ಹಿಪ್ನಾಸಿಸ್ ಅಂತ ಕರಿತೀವಿ. 2ನೇ ಭಾಗ ಅಡ್ವಾನ್ಸ್ಡ್ ಹಿಪ್ನಾಸಿಸ್ ಅಂತ ಕರಿತೀವಿ, ಅದು 1 ದಿನ. ಅದರಲ್ಲಿ ಏನಾಗುತ್ತೆ, ನಾನು ಸಂಮೋಹನಕ್ಕೆ ಹೋಗ್ಬಿಟ್ಟು ಪ್ರಪಂಚದಲ್ಲಿರೋ ಯಾರನ್ನು ಬೇಕಾದರೂ ಹೀಲಿಂಗ್ ಮಾಡ್ಬೋದು. ಇದು 2ನೇ ಭಾಗ ಆಗುತ್ತೆ. 2ನೇ ಭಾಗದಲ್ಲಿ ಒಂದು 7-8 ಟೆಕ್ನಿಕ್ ಹೇಳ್ಕೊಡ್ತೀನಿ, ಬ್ಯೂಟಿಫುಲ್ ಟೆಕ್ನಿಕ್, ಹೀಲಿಂಗ್ ಟೆಕ್ನಿಕ್ಸ್. ನಮಗೂ ಮಾಡ್ಕೋಬೋದು, ಬೇರೆಯವ್ರನ್ನೂ ಹೀಲ್ ಮಾಡ್ಬೋದು. 3ನೇ ಭಾಗ ಹಿಪ್ನಾಸಿಸ್ನ ಪಾಸ್ಟ್ ಲೈಫ್ ಥೆರಪಿ ಅಂತ ಕರಿತೀವಿ. ಅಂದರೆ ಒಬ್ಬ ವ್ಯಕ್ತಿಯನ್ನ ಮಲಗಿಸ್ಬಿಟ್ಟು ಸಂಮೋಹನ ಸ್ಥಿತಿಲಿ ಇಟ್ಬಿಟ್ಟು ಅವನ ಮನಸ್ಸಂತರ ಮಾತಾಡ್ತಾ ಈ ಜನ್ಮದ ತೊಂದರೆಗೆ ಹಿಂದಿನ ಜನ್ಮಗಳು ಯಾವ ರೀತಿ ಕನೆಕ್ಷನ್ ಇದೆ ಅಂತ ತೋರಿಸಿಸ್ಬಿಟ್ಟು ಅದನ್ನು ಅಲ್ಲಿ ರೆಕ್ಟಿಫೈ ಮಾಡಿ ಈ ವ್ಯಕ್ತಿಯನ್ನು ಇಲ್ಲಿ ಹೊರ ಕರ್ಕೊಂಡ್ಬಂದಾಗ ಇಮ್ಮಿಡಿಯೇಟ್ ಆಗಿ ಆ ತೊಂದರೆ ಗುಣ ಆಗಿ ಹೋಗಿರುತ್ತೆ. ಇನ್ಫ್ಯಾಕ್ಟ್ ಒಂದು ಹೇಳಬೇಕು ಅಂದರೆ, ನನ್ನ ಹತ್ರ ಒಬ್ಬರು ಪ್ರೊಫೆಸರ್ ಬರ್ತಾ ಇದ್ದಾರೆ, ಅವರು ಮ್ಯಾನೇಜ್ಮೆಂಟ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಅವ್ರಿಗೆ ಎಂಥದೋ ವಿಚಿತ್ರ ಹೆಸರು ನನ್ನ ಬಾಯಿಗೆ ಬರೋಲ್ಲ, ಜ್ಞಾಪಕನೂ ಇಲ್ಲ. ಎಂಥದೋ ಸ್ಕಿನ್ ಪ್ರಾಬ್ಲಮ್ ಇದೆಯಂತೆ ಅವ್ರಿಗೆ. ಅದು ಒಂದು 10 ಕೋಟಿಗೋ 100 ಕೋಟಿಗೋ ಒಬ್ರಿಗಿರುತ್ತಂತೆ ಆ ಕಾಯಿಲೆ ಅವ್ರಿಗಿದೆ. ಅದನ್ನ ಇಂಗ್ಲೆಂಡಲ್ಲಿ ಅವ್ರದ್ದು ಜೀನ್ ಎಲ್ಲ ಇಟ್ಕೊಂಡು ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದಾರೆ. ಅವರ ಹಿಂದಿನ ಜನ್ಮದಲ್ಲಿ ಹಾವುಗಳನ್ನ ಸಾಯಿಸಿ 3-4 ಸಾವಿರ ಹಾವುಗಳನ್ನ ಸಾಯಿಸ್ಬಿಟ್ಟು ಆ ಕಾರಣದಿಂದ ಅವ್ರಿಗೆ ಒಂದು ಗಿಲ್ಟ್ ರೀತಿ ಆಗಿ ಈ ಜನ್ಮದಲ್ಲಿ ಆ ಕಾಯಿಲೆ ಬಂದಿದೆ. ಇದನ್ನ ಮೆಡಿಕಲ್ ಪೀಪಲ್ ನಂಬಲ್ಲ, ಬೇಕಾಗಿಲ್ಲ, ಅವ್ರು ರಿಸರ್ಚ್ ಮಾಡ್ಕೋತಾನೆ ಇದ್ದಾರೆ. ಇಲ್ಲಿ 3 ದಿನ 4 ದಿನ ಆಯಿತು ಅಷ್ಟೇ ಸಂಮೋಹನ ಸ್ಥಿತಿಲಿಟ್ಟು ಕಾರಣ ನೋಡಿ ಸರಿ ಮಾಡಿರೋದು. ಆ ಹಳೆ ಸ್ಕಿನ್ ಇದೆ, ಎಂಥ ಸ್ಕಿನ್ನು, ಹಾವಿನ ಚರ್ಮದ ರೀತಿ ಬಂದಿದೆ. ಅದೆಲ್ಲ ಹಂಗಂಗೆ ಒಟ್ಟೊಟ್ಟಾಗಿ ಬಂದ್ಬಿಟ್ಟು ಬ್ಯೂಟಿಫುಲ್ ಗ್ಲೋಯಿಂಗ್ ಸ್ಕಿನ್ ಬರ್ತಾ ಇದೆ. ಈಗ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 70-80 ಭಾಗದಷ್ಟು ದೇಹದ ಚರ್ಮ ಸುಂದರವಾಗಿ ಆರೋಗ್ಯಕರವಾಗಿ ಆಗೋಗಿದೆ. ಪ್ರೊಫೆಸರ್ ಇಸ್ ಎ ಪ್ರೊಫೆಸರ್. ಸೊ ಇದಕ್ಕೆ ಹಿಂದಿನ ಜನ್ಮದ ಕಾರಣ ಆಯ್ತು. ಇದು ಒಂದು 3ನೇ ಭಾಗದಲ್ಲಿ ಹೇಳ್ಕೊಡ್ತೀನಿ. 2 ದಿನದ ಕ್ಲಾಸ್ ಇದೆ ಅಷ್ಟೇ, 3ನೇ ಭಾಗ. ಇದಾದ್ಮೇಲೆ 4ನೇ ಭಾಗದಿದೆ, 10 ದಿನದ ಕ್ಲಾಸ್. ಪ್ರೇತಾತ್ಮನ ಹೆಂಗ್ ಕಂಡುಹಿಡಿಯೋದು, ಒಬ್ಬ ವ್ಯಕ್ತಿಯಲ್ಲಿ ಅಥವಾ ಒಂದು ಬಿಲ್ಡಿಂಗ್ ಅಲ್ಲಿ ಅಥವಾ ಒಂದು ಪ್ರಾಣಿಯಲ್ಲಿ, ಒಂದು ಮಗುವಿನಲ್ಲಿ ಪ್ರೇತಾತ್ಮ ಇದೆ ಹೆಂಗ್ ತೆಗಿಬೇಕು, ಹಿಪ್ನಾಸಿಸ್ ಮುಖಾಂತರ. ಇದನ್ನೆಲ್ಲ 4ನೇ ಭಾಗದಲ್ಲಿ 10 ದಿನದಲ್ಲಿ ಹೇಳ್ಕೊಡ್ತೀನಿ. ಪ್ರೇತಾತ್ಮ ಬಿಡಿಸೋದು, ದೆವ್ವ ಬಿಡಿಸೋದು. ಹೌದು. ಇಷ್ಟೆಲ್ಲ ಬೇಕಿತ್ತೇನ್ರಿ ನಿಮ್ಗೆ? ನಿಮ್ಗೇನ್ ಬೇಕಿದೆ ಅದು ಕೇಳ್ಬೇಕಿತ್ತಾನೆ. ಇವೆಲ್ಲ ಕೇಳಿದ್ರೆ ಇವೆಲ್ಲ ನಮ್ಗೆ ಅರ್ಥ ಆಗುತ್ತಾ? ಓಕೆ, ಆರೋಗ್ಯದ ಬಗ್ಗೆ ಕೇಳಿ ಅಂದ್ರೆ ನೀವು ಹೋಗ್ಲಿ ಬಿಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅದ್ಭುತವಾದಂತ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಟ್ಟಿದ್ದೀರಾ ಗುರುಜಿ. ಎಲ್ಲದಕ್ಕೂ ಸ್ವಲ್ಪ ಲಿಂಕ್ ಇದೆ. ಇನ್ನೂ ಸ್ವಲ್ಪ ಆಳವಾಗಿ ಹೋಗ್ತಾ ಜಾಸ್ತಿ ಅಧ್ಯಯನ ಮಾಡ್ಕೋಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಪುಸ್ತಕತ್ತಾದಾಗ ನಾನು ಒಂದಿನ ಹೋಗಿ ಗುರುಜಿ ಹತ್ರ ಕಲಿತೀನಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೈಯಾಸ್ ಅವರು ಒಂದು ಬೇಲ್ ಬಾರ್ ಅನ್ನ ಕೊಡ್ತಾ ಇದ್ದಾರೆ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮದ
ಕಟ್ಟ ಕಡೆ ಸುತ್ತು ಫಟಾಫಟ್ ಅಂತ ಮಾಡೋ ಸುತ್ತು. ಮುಳ್ಳಿಯವರೇ ಯಾರನ್ನ ಕರ್ಸಿದ್ದೀರಾ, ಏನ್ ಮಾಡಿಸ್ತಾ ಇದೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಾಳೆ ಕ್ರಿಸ್ಮಸ್ ಹಬ್ಬ. ಕ್ರಿಸ್ಮಸ್ ಹಬ್ಬಕ್ಕೆ ಬಿಫೋರ್ ಒಂದಿನ ಮುಳ್ಳಿಯವರೇ ಏನಾರ ಮಾಡ್ಕೋಬೇಕು. ಕೇಕ್ ಮಾಡೋದು ಕಷ್ಟ ಆಗುತ್ತೆ, ಅದು ಮಾಡೋದು ಕಷ್ಟ ಆಗುತ್ತೆ, ಅಟ್ಲೀಸ್ಟ್ ಒಳ್ಳೆ ಜಾಮೂನ್ ಮಾಡೋದನ್ನ ತೋರಿಸಿ ಅಂತ ಸಿಕ್ಕಾಪಟ್ಟೆ ಜನ ಕೇಳಿದ್ರು. ನಾವೆಲ್ಲ ಜಾಮೂನ್ ಮಾಡಿದ್ರೆ ಸರಿ ಹೋಗಲ್ಲ. ಮೈಯಾಸ್ ಜಾಮೂನ್ನ ಬಾಯಲ್ಲಿ ಇಟ್ಕೊಂಡ್ರೆ ಬಾಯಲ್ಲಿ ಇಟ್ಕೊಂಡಿದ್ದು ಗೊತ್ತಾಗಲ್ಲ, ಒಳಗೆ ಹೋಗೋದು ಗೊತ್ತಾಗಲ್ಲ, ನುಂಗಿದ್ದು ಗೊತ್ತಾಗಲ್ಲ. ಅಷ್ಟೊಂದು ಸಿಕ್ಕಾಪಟ್ಟೆ ಚೆನ್ನಾಗಿರುವಂತ ಜಾಮೂನ್ನ ಮಾಡ್ತಾರೆ ಮೈಯಾಸ್ ಅವರು. ಅವ್ರನ್ನೇ ಕರ್ಸಿ ಅಂತ ಹೇಳಿದ್ರು. ಮೈಯಾಸ್ ಇಂದ ಕರ್ಸಿದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ. ತುಂಗ, ಇವ್ರ ಹೆಸರು ತುಂಗ ಅಂತ. ಎಲ್ಲೋದ್ರು ಅಡ್ಡ ಹೆಸರು ತುಂಗ ಅಂತ ಅಲ್ಲ, ನನ್ನ ಹೆಸರು MD ಹೆಸರು ಒಂದೇನೆ, ಅದು ಮಂತಂದ ಹೆಸರು ತುಂಗ ಅಂತ ಹೇಳ್ತೀನಿ. ಓಕೆ ಓಕೆ ಓಕೆ. ತುಂಗ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ತುಂಬಾ ಜನಕ್ಕೆ ಮೈಯಾಸ್ ಜಾಮೂನ್ ಕಂಡ್ರೆ ಇಷ್ಟ. ಜಾಮೂನ್ ಏನು ಬಾಯಲ್ಲಿ ಇಟ್ಕೊಂಡ್ರೆ ಗೊತ್ತಾಗಲ್ಲ, ನಮ್ಮದು ಒಳಗೊಟ್ಟೋಗಿರುತ್ತೆ. ಅಷ್ಟೊಂದು ಚೆನ್ನಾಗಿ ಮಾಡೋ ಜಾಮೂನ್ ನೀವು ಮಾಡ್ಬೇಕು, ತೋರಿಸ್ಬೇಕು. ಅದ್ ಮಾಡ್ತೀವಿ ಸರ್. ಅದೇ ತರ ಮಾಡೋ ಜಾಮೂನ್ ನೀವು. ಆಯ್ತು ಸರ್, ಅದೇ ತರ ಅದೇ ಜಾಮೂನ್ ಮಾಡ್ಬೇಕು. ಇಲ್ಲ, ಅದೇ ತರನೇ ಮಾಡ್ತೀವಿ. ಓಕೆ. ಅಂದ್ರೆ ಅದು ಸ್ವಲ್ಪ ಎಲ್ಲ ಮಾಡುವಂತ ಒಂದು ಡಿಫ್ರೆನ್ಸ್ಗಳಿದಾವೆ, ಕ್ರಮಗಳಿದಾವೆ. ಅದಕ್ಕೆ ನಿಮ್ಮನ್ನ ಕರ್ಸಿರೋದು. ತುಂಬಾ ವರ್ಷಗಳಿಂದ ಜನ ಜಾಮೂನ್ ಮಾಡ್ತಾರೆ. ಒಳಗಡೆ ಎಲ್ಲ ಉಂಡೆ ಹಂಗೆ ಇರುತ್ತೆ, ಗೋಲಿ ಹಂಗೆ ಇರುತ್ತೆ, ಒಡೆದಿರಲ್ಲ, ಅದು ಬೆಂದಿರಲ್ಲ, ಬಾಯ್ಲ್ ಹಾಕೊಂಡ್ರೆ ಹಸಿ ವಾಸನೆ ಇರುತ್ತೆ, ಇವೆಲ್ಲ ಇರುತ್ತೆ. ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಳೋಕೋಸ್ಕರ ಮೈಯಾಸ್ ತುಂಗ ಬಂದಿದ್ರು. ತುಂಗ ಜಾಮೂನ್ ಮಾಡಕ್ಕೆ ಏನೇನು ತಂದಿದ್ದೀರಾ? ಜಾಮೂನ್ ಬೇಕಾಗುವ ಸಾಮಗ್ರಿಗಳು: ಜಾಮೂನ್ ಮಿಕ್ಸ್, ಸಕ್ಕರೆ, ಏಲಕ್ಕಿ ಪುಡಿ, ಎಣ್ಣೆ. ಪಾಕ ಮಾಡ್ಲಿಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ನಾವು ಮಾಡೋಕ್ಕೂ ಅಥವಾ ನೀವು ಹೊರಗಡೆ ಮಾಡೋಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಓಕೆ ಓಕೆ. ಡಿಫ್ರೆನ್ಸ್ ಏನು ಹೋಗ್ತಾ ಹೋಗ್ತಾ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಫಸ್ಟ್ ಪಾಕ ಮಾಡೋಕ್ಕೆ ಇದು ಸಿರಪ್ ಪಾತ್ರ ಬೇಕು. ಆಮೇಲೆ ಇದಕ್ಕೂ ನೀರು ಫಸ್ಟ್. ಓಕೆ ತುಂಗ, ರೆಡಿ. ಏನಂದ್ರೆ ಸಮ ಪ್ರಮಾಣ ಬರ್ಬೇಕು. ಸಮ ಪ್ರಮಾಣದಲ್ಲಿ ನೀರು ಫಸ್ಟ್. ಅಂದ್ರೆ ನೀರು ಸಕ್ಕರೆ ಒಟ್ಟಿಗೆ ಇಡಬಾರ್ದು. ಏನಕ್ಕಂತ ಹೇಳಿದ್ರೆ, ಹೇಳಿ. ಇವಾಗ ಹೆಚ್ಚಿನ ತಲೆಯಲ್ಲಿ ಏನಂದ್ರೆ ನೀರು ಸಕ್ಕರೆ ಒಟ್ಟಿಗೆ ಪಾಕ ಆಗಿದೆ ಅಂತ ತಿಳ್ಕೊಂಡಿರ್ತೀರ. ನೀರು ಜಲ್ದಿ ಕಾಯ್ತದೆ. ಆ ನೀರಿಗೆ ಮತ್ತೆ ಸಕ್ಕರೆ ಕರಗಿರುತ್ತೆ ಹೊರತು ಪಾಕ ಕುಕ್ ಆಗಿರೋ. ಎಷ್ಟು ನಿಮಿಷ ಕಾಯ್ಬೇಕಾಗುತ್ತೆ? ಇದು ನೀರು ಕುದಿಬೇಕು. ಓಕೆ. ನೀರ್ ಚೆನ್ನಾಗಿ ಕುದ್ದ ತಕ್ಷಣ ಸಕ್ಕರೆ ಹಾಕಿ ಕಂಪ್ಲೀಟ್ ತಿರ್ಸ್ಬೇಕು. ಸಕ್ಕರೆ ಹಾಕಿ ಬಿಡಬಾರ್ದು, ಅಂದ್ರೆ ನೀರ್ ಕುದ್ದ ಮೇಲೆ ಇದು ಚೆನ್ನಾಗಿ ಕುದಿಬೇಕು. ಇದ್ರ ಏನಂತ ಹೇಳಿದ್ರೆ, ಈ ಸಕ್ಕರೆ ನೀರು ಒಟ್ಟಿಗಿಟ್ಟಾಗ ಅದು ಯೆಲ್ಲೋ ಕಲರ್ ಥಿಕ್ನೆಸ್ ಜಾಸ್ತಿ ಬರುತ್ತೆ. ಒಂದು. ಎರಡನೇದೇನಂತ ಹೇಳಿದ್ರೆ, ಆ ಪಾಕ 3 ದಿವಸ ಟೈಮ್ ಮೇಲ್ಗಡೆ ವೈಟ್ ತರ ಒಂಥರ ಚುಕ್ಕೆ ಬರ್ತದೆ. ಮೂರನೇದೇನಂದ್ರೆ, ಆ ಜಾಮೂನನ್ನ ನಾವು ಇವತ್ತಿನ ಮಾರನೇ ದಿನ ತಿನ್ನುವಾಗ ಲಾಸ್ಟ್ ಅಲ್ಲಿ ಇಲ್ಲಿ ಬರ್ನ್ ಅಂತ ಬರುತ್ತೆ, ಉರಿತರ. ಇದು ಎಷ್ಟು ದಿನ ಇಟ್ಕೊಂಡು ತಿನ್ಬೋದು ನೀವು ಮಾಡೋದು? ಈ ನಾವು ಮಾಡುವಂತ ಪಾಕ 1 ವಾರ ಟೈಮ್. 1 ವಾರ ತನಕ ಪಾಕ ಏನೂ ಆಗಲ್ಲ. ಏನಂತ ಹೇಳಿದ್ರೆ, ಇದು ನೀರಿನ ಕಂಟೆಂಟ್ ವೈಟ್ ಒಂಥರ ಕಂಟೆನ್ಸನ್ ಬಂದಿರುತ್ತೆ, ಥಿಕ್ನೆಸ್ ಬರಲ್ಲ. ಇದೀಗ ಇಷ್ಟಿದಾದ್ಮೇಲೆ ಇದನ್ನ ಸಕ್ಕರೆ ಹಾಕ್ಬಿಟ್ಟು ಕಂಪ್ಲೀಟ್ ತಿರ್ಸ್ಬೇಕು ಅದನ್ನ. ಓಕೆ. ಅಂದ್ರೆ 1 ಬಟ್ಟಲಿ ನೀರಿಗೆ 1 ಬಟ್ಟಲಷ್ಟು ಸಕ್ಕರೆ ಪ್ರಮಾಣದಲ್ಲಿ. ಓಕೆ. ತಿರ್ಸೋಣ. ಸಕ್ಕರೆ ಕಂಪ್ಲೀಟ್ ತಿರ್ಸಿ ಅದು ಕರ್ಗದ ನಂತರ ಯಾಲಕ್ಕಿ ಪುಡಿ ಹಾಕಿ 7 ನಿಮಿಷ ಪಾಕ ಕ್ಲೋಸ್. 7 ನಿಮಿಷ ಪಾಕ ಕ್ಲೋಸ್. ಇದಕ್ಕೆ ಯಾಲಕ್ಕಿ ಪುಡಿ ಹಾಕಿ ಸರ್. 7 ನಿಮಿಷ ಸಾಕ ಪಾಕ ಆಗಕ್ಕೆ. ಸಮ ಪ್ರಮಾಣದಲ್ಲಿ ನೀರು, ಸಮ ಪ್ರಮಾಣದಲ್ಲಿ ಸಕ್ಕರೆ ಎರಡನ್ನೂ ಹಾಕಿ ಫಸ್ಟ್ ನೀರು ಕುದಿಬೇಕು. ಕುದ್ದಾದ್ಮೇಲೆ ಸಕ್ಕರೆ ಹಾಕ್ಬೇಕು. ಸಕ್ಕರೆನ ಪೂರ್ತಿ ಕಲಿಸಿ ಅಂದ್ರೆ ಕರಗಿ ಆದ ನಂತರ ಅದಕ್ಕೆ ಏಲಕ್ಕಿನ ಹಾಕ್ಬೇಕು. ಇಲ್ಲ, ತಿರ್ಸೋದೇನಿಲ್ಲ. 7 ನಿಮಿಷಕ್ಕೆ ಇವಾಗ ಟೈಮ್ ನೋಡ್ಕೊಳ್ಳಿ. 7 ನಿಮಿಷಕ್ಕೆ ಆಫ್ ಮಾಡ್ಬಿಡ್ಬೇಕು. ಓಕೆ, ಟೈಮ್ ನೋಡ್ಕೊಳ್ಳಿ. 7 ನಿಮಿಷ ಆದ ತಕ್ಷಣ ಆಫ್ ಮಾಡ್ಕೊಳ್ಳಿ ಅಂತ ತುಂಗ ಅವ್ರು ಹೇಳ್ತಾರೆ. ಈ ಕಡೆ ಸಕ್ಕರೆ ಪಾಕ ರೆಡಿ ಆಗ್ತದೆ, ಕಾಯ್ತಾ ಇರ್ಲಿ, ಪ್ರಾಬ್ಲಮ್ ಇಲ್ಲ. ಇದು ಸಾಕಲ್ಲ ನಿಮ್ಗೆ ಇಟ್ಟು ಕಲ್ಸ್ಕೊಳಕ್ಕೆ? ಓಕೆ ಸರ್. ಓಕೆ ಓಕೆ ಓಕೆ. ಎಣ್ಣೆ ಇಟ್ಬಿಡ ಇದಕ್ಕೆ? ಅದು ಇಟ್ಬಿಡಿ. ಅದು ಯಾಕಂದ್ರೆ ಅದು ಕಾಯ್ಬೇಕು. ನಾವು ಉಂಡೆ ಆಗೋದ್ರೊಳಗಡೆ ಅದು ಎಣ್ಣೆ ರೆಡಿ ಆಗಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ನಿಮ್ಮ ಮೈಯಾಸ್ ನ ರೆಡಿ ಮಿಕ್ಸ್. ಎಷ್ಟು ಮಿಕ್ಸ್ ಅಂದ್ರೆ ಯಾವುದೇ ಜಾಮೂನ್ ರೆಡಿ ಮಿಕ್ಸ್ ನ ತಗೊಂಡು ಮಾಡ್ಕೋಬಹುದು ನಾವು. ನೀವು ರೆಡಿ ಮಿಕ್ಸ್ ಮಾಡ್ಕೋಬಹುದು, ಮನೆಯಲ್ಲಿ ಇದು ಮಾಡಿದ್ರು ಮಾಡ್ಕೋಬಹುದು. ಇದು ಹೆಂಗ್ ಮಾಡೋದು? ಪೌಡರ್ ಹೆಂಗ್ ಮಾಡೋದು? ಜಾಮೂನ್ ಪೌಡರ್ ಓಕೆ. ಇದಕ್ಕೆ 1 ಕಪ್ ಮತ್ತು ಇದಕ್ಕೆ ಹಿಟ್ಟು ಕಲಸಾಗ ಏನಂದ್ರೆ ಕುಡಿಯುವಂತ ನೀರೇ, ತಣ್ಣೀರನ್ನೇ ಹಾಕ್ಬೇಕು. ಹಾಲಂತೂ ಹಾಕ್ಬಾರ್ದು ಮಿಕ್ಸ್ ಮಾಡೋದು. ರೆಡಿ ಮಿಕ್ಸ್ ಜಾಮೂನ್ ಪೌಡರ್ಗೆ ಯಾವುದೇ ಜಾಮೂನ್ ಮಿಕ್ಸ್ ಆಗಲಿ, ನೀವು ಯಾವುದೇ ಮಿಕ್ಸ್ ಹಾಕೊಳ್ಳಿ. ಓಕೆ. ಅದನ್ನ ಕಲ್ಸಕ್ಕೆ ಏನಂದ್ರೆ ನಾವು ಕುಡಿಯುವಂತ ತಣ್ಣೀರನ್ನೇ ಮಿಕ್ಸ್ ಮಾಡ್ಬೇಕು ಹಾಕಿ. ಅಥವಾ ಹಾಲು, ಕೆಲವ್ರು ಹಾಲು ಹಾಕ್ತಾರೆ. ಹಾಲ್ಗೆ ಇಲ್ಲಿ ಯಾವ್ದು ಹಾಕ್ಬೋದು, ಜಾಮೂನ್ ಹಾಳು ಹಾಕ್ತಾರೆ. ಹೌದಲ್ಲ? ಗೊತ್ತಿಲ್ಲ ನೋಡಿ, ಇವೆಲ್ಲ ಸಾಮಾನ್ಯ ಗೊತ್ತೇ ಇಲ್ಲ. ಈಗ ಇಷ್ಟು ಹಿಟ್ಟಿಗೆನೆ ಒಂದು ಇದರಲ್ಲಿ 1/4 ಕಪ್ ನೀರ್ ಲೆಕ್ಕ. ನೀರ್ ಹಾಕುವಾಗ್ಲೂ ಅಷ್ಟೇನೆ ಒಂದು ಕೈಯಲ್ಲಿ ಸಿಮ್ಸಿ ಕಲ್ಸ್ಬೇಕು. ಅದನ್ನ ಸಿಮ್ಸಿ ಕಲ್ಸ್ಬೇಕು ಅಂದ್ರೇನು? ಅಂದ್ರೆ ಏನಕ್ಕಂತ ಹೇಳಿದ್ರೆ ಅಂದ್ರೆ ಅದೊಂದು ಹೇಳ್ತೀವಿ ಸರ್. ನೋಡಿ, ನಾವು ಇವಾಗ ಒಂದು ಸಡನ್ ಒಂದು ಯಾಕೆ ನೀವು ಹಿಟ್ಟು ಹಾಕ್ಬಿಟ್ಟು ನೀರ್ ಹಾಕ್ಬಿಟ್ಟಿದ್ರ, ಆಯ್ತು. ಅವಾಗ ಏನಾಗತ್ತೆ ಅಂದ್ರೆ ಚೂರ್ ನೀರ್ ಹೆಚ್ಚಾದಾಗ ಹಿಟ್ಟು ನೀರ್ ಆಗ್ಬಿಡತ್ತೆ. ಅವಾಗ ಏನ್ ಮಾಡ್ತಾರೆ ಮನೆಯಲ್ಲೆಲ್ಲ ಅನ್ಕೊಬಿಟ್ಟು ಮೈದಾ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಡ್ತಾರೆ.
ಕರೆಕ್ಟ್, ಇದನ್ನೇ ಮಾಡಿ ಗೋಲಿ ಮಾಡ್ಬಿಡೋದು. ಅಲ್ಲ, ಅವಾಗ ಏನಾಗತ್ತೆ ಅಂದ್ರೆ ನಿಮ್ದು ಆ ಜಾಮೂನ್ ಹೋಯ್ತದೆ, ಫೇಲ್ ಆಗೋದು. ಮತ್ತೆ ಅದನ್ನ ಹಿಟ್ಟು ಇನ್ನೊಂದು ಕಲಿಸುವಾಗ ಏನೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಈ ಅಂಗೈ ಬರಬಾರ್ದು, ಇಷ್ಟಲ್ಲೇ ಕಲಿಸ್ಬೇಕು, ಈ ಕೈ ಬೆರಳೆಲ್ಲ ಬರ್ಬೇಕು. ಯಾಕಂದ್ರೆ ಇದರಲ್ಲಿ ಉಬ್ಬು ಅಂತ ಅಂಶ ಇರ್ತದೆ. ಯಾವಾಗ ನೀವು ಅಂಗೈ ಎತ್ತದ ಹಾಕಿ ನೀವು ಅದನ್ನ ಚಪಾತಿ ತರ ನಾರ್ತಿರೋ ಉಂಡೆ ಫೇಲ್. ನೀರನ್ನ ಚಿಮ್ಸ್ಕೋಬೇಕು, ಉಯ್ಕೊಂಡ್ರೆ ಆಗೋಯ್ತು, ಮೆತ್ಕಾಗೋಯ್ತು ಅಂದ್ರೆ ಉಂಡೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡಿ ಸರ್, ಇಷ್ಟೇ ಹಿಟ್ಟು ಕಲಿಸುವಂತ ಮೆಥಡ್. ಇಷ್ಟೇ ಹಿಟ್ಟು ಕಲಿಸ್ಬೇಕು, ಹಿಂಗೆ ಸರಿಯಾಗಿ. ಇಷ್ಟ ಅಲ್ಲ, ಒಂದು ಎಕ್ಸಾಂಪಲ್ ನೀವು ನೋಡ್ಬೋದು. ನೋಡಿ, ಈ ಮೆಥಡ್ ಬರ್ಬೇಕು ಹಿಟ್ಟು ಕಲ್ಸೋದು. ಇಷ್ಟೇ ಹಿಟ್ಟು ಕಲ್ಸ ಅಂದ್ರೆ ಜಾಸ್ತಿ ಹೊತ್ತು ಅದು ನಾವು ಕೈ ಆಡಿಸ್ಬಾರ್ದು. ಆಫ್ ಮಾಡ್ಬಿಡ ಪಕ್ಕನ. ನೋಡಿ 7 ನಿಮಿಷ ಆಯ್ತು, ಇನ್ನು 1 ನಿಮಿಷ, ಇನ್ನೂ 1 ನಿಮಿಷ ಇದೆಯಾ? ಓಕೆ, ಡನ್. ಫುಲ್ಲು ನಿಖರವಾದ ಸಮಯ, ಸರಿಯಾದ ಅಳತೆಗೆ ಮೈಯಾಸು. ಓಕೆ, ಹಾಕಿ. ಆಮೇಲೆ ಇದನ್ನ ಉಂಡೆ ಮಾಡ್ಬೇಕಂತ ಹೇಳಿದ್ರೆ ಹೇಳಿ. ಇವಾಗ ಕೆಲವ್ರು ಹೇಳ್ತಾರೆ ಜಾಮೂನು ಈ ಒಂಥರ ಶೈನಿಂಗ್ ಬರ್ತದೆ. ಹೌದು, ಆ ಶೈನಿಂಗ್ ಬಂದಾಗ ಏನೋ ಹಾಕಿರ್ತಾರ ಅಂತ ಹೇಳ್ತಾರೆ ಕೆಲವರು. ಒಂದು ಕ್ವಶನ್ ಇದು ಇರ್ತದೆ, ಅದು ಡೌಟ್. ಓಕೆ ಓಕೆ. ಏನಿಲ್ಲ, ಈಗ ನಾವು ಏನಂದ್ರೆ ಕೈಗೆ ಅಂಗೈಗೆ ಎಣ್ಣೆ ಉದ್ಕೊಳ್ಳಿ, ಹಿಟ್ಟನ್ನ ಸ್ವಲ್ಪ ಇಲ್ಲೂ ಈ ತರ ಮಾಲಿಶ್ ಮಾಡ್ಬೇಕು. ಮಾಡಿ ಅದೇನ್ ಮಾಡ್ತೀರಾ ಮಾಡಿ ಸರ್, ಇವಾಗ ಗೊತ್ತಾಗುತ್ತೆ. ಮಾಡಿ ಸರ್, ತಿನ್ನೋದು ನಾವು ತಾನೆ. ಓಕೆ, ಎಣ್ಣೆ ನೋಡಿ, ಇಷ್ಟು ಇದು ಮಾಡಿಬಿಟ್ಟು ನಮಗೆ ಒಂದು ಬೇಕಾಗುವಂತ ಒಂದು ಅಳತೆ. ಓಕೆ ಓಕೆ. ಓಕೆ, ಇದನ್ನ ಆಫ್ ಮಾಡ್ಬಿಡ್ತೀನಪ್ಪ ನಾನು. ಸರಿ, ಆಫ್ ಮಾಡಿ ಸರ್. ಡನ್. ಸಕ್ಕರೆ ಪಾಕ ರೆಡಿ ಆಗಿದೆ, ನೋ ಪ್ರಾಬ್ಲಮ್. ಇನ್ನೇನು ಜಾಮೂನ್ ಹಾಕ್ತಾ ಇರೋದು ಅದಕ್ಕೆ. ಆಮೇಲೆ ಇನ್ನೊಂದೇನು ಸರ್, ಕೆಲವರಲ್ಲಿ ಜಾಮೂನ್ ಮಾಡುವಾಗ ಗಂಟು ಬರುತ್ತೆ ಅಂತ ಒಂದು ಡೌಟ್. ಒಳಗಡೆ ಗೋಲಿ ಬರುತ್ತೆ, ಒಳಗಡೆ ಡಬಕ್ ಅಂತ ಗೋಲಿ ಆಡ್ಬೋದು. ಆವಾಗ ಏನ್ ಮಾಡ್ಬೇಕಂದ್ರೆ, ಇವಾಗ ನಾವು ಉಂಡೆ ಮಾಡೋ ಈ ಉಂಡೆನ ಹೀಗೆ ತಗೊಂಡ್ಬಿಟ್ಟು ಈ ಹೆಬ್ಬೆಟ್ಟು ಇದೆಯಲ್ಲ ಇದನ್ನ ಪ್ರೆಸ್ ಮಾಡ್ಬೇಕು. ಆಯ್ತು, ಪ್ರೆಸ್ ಮಾಡಿದೆ. ಈ ತರ ಪ್ರೆಸ್ ಮಾಡ್ಬೇಕು. ಡನ್. ಆಮೇಲೆ ಪ್ರೆಸ್ ಮಾಡಿದ್ಮೇಲೆ ಪೋರ್ಸಲ್ ತಿಕ್ಕೊಂಗಿ ಇವೆಲ್ಲ ನಮ್ಗೆ ಹೇಳ್ಕೊಟ್ಟಿಲ್ಲ ನೋಡಿ. ನೀವೇ ಮಾಡ್ಕೊಂಡು ತಿನ್ನಿಸ್ತಾ ಇದ್ದೀರಾ ನಮ್ಗೆ. ಏನಿಲ್ಲ, ಉಂಡೆ ಮಾಡ್ಕೊಳ್ಳಿ, ಟಕ್ಕಂತ ಬದಿಲ ಪ್ರೆಸ್ ಮಾಡಿ ಹಿಂಗನ್ನಿ ಎಣ್ಣೆಗೆ ಹಾಕಿ. ಒಳಗಡೆ ಗೋಲಿನೇ ಇರಲ್ಲ, ಗಟ್ಟಿಗಿರಲ್ಲ. ಓಕೆ. ಮತ್ತೆ ಇನ್ನು ನಾವು ಎಣ್ಣೆ ಕಾದಿತ್ತಂತ ಗೊತ್ತಾಗ ನೋಡ್ಬೇಕಾದ್ರೆ ಪ್ರೆಸ್ ಒಂದು ಸಣ್ಣ ಪೀಸನ್ನು ಅದಕ್ಕೆ ಹಾಕ್ಬೇಕು. ಹಾಕೋದು ಅದಿನ್ನು ಹಾಕಿ ಇಲ್ಲ, ಇನ್ನು ಎಣ್ಣೆ ಕಾಯಿಲ್ಲ. ಕಾದಿಲ್ಲ? ಇಲ್ಲ. ಬಂತಲ್ಲ ಮೇಲೆ? ಇಲ್ಲ, ಅದಿಲ್ಲ, ಇನ್ನು ಕರೆಕ್ಟ್ ಆಗಿ ಬರ್ಬೇಕು. ಹಿಂಗ್ ಬಿಟ್ಟ ತಕ್ಷಣ ಮೇಲೆ ಬೌನ್ಸ್ ಬರ್ಬೇಕು, ಟಕ್ಕಂತ ಬರ್ಬೇಕು. ಆವಾಗ ಎಣ್ಣೆ ಕರೆಕ್ಟ್ ಆಗಿ ಕಾದಿದೆ ಅಂತ ಬಿಟ್ಟು. ಓಕೆ. ಆಮೇಲೆ ಈಗ ನೀವು ಹೇಳಿದ್ರಲ್ಲಿ ತಟ್ಟೆಗೆ ಏನು ಹಾಕೋದು ಅಂತ ಹೇಳಿದ್ರೆ, ತಟ್ಟೆ ಅದು ಎಣ್ಣೆ ಹಾಕೊಂಡು ಅದ್ರ ಮೇಲೆ ಅಲ್ಲ, ಎಣ್ಣೆಗೆ ಏನಕ್ಕೆ ಹಾಕಿದ ಅಂತ ಹೇಳ್ತೀನಿ ಕೇಳಿ. ಹೇಳಿ. ನಮ್ಮ ಈ ಕೈ ಬೆರಳಲ್ಲಿ ನಾವು ಉಗುರು ತೆಗೆದು ಉಗುರಿಲ್ಲ ಅಂತ ತಿಳ್ಕೊಂಡಿರ್ತೀರ. ಇದು ಎಷ್ಟೇ ಆಗಿದ್ರು ಚೂಪಾಗಿರುತ್ತೆ ಉಗುರು. ಹೌದು. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೋಡಿ, ಈಗ ಉಂಡೆ ಈ ಉಗುರಲ್ಲಿ ನಾವು ಕೈ ಬೆರಳಲ್ಲಿ ಹಿಂಗೆ ಹಾಕುವಾಗ ಈ ತರ ಆಗ, ಇದು ಬಾಣ್ಲಿಗೆ ಹಾಕಿದ ತಕ್ಷಣ ಬಾಯಿ ಬಿಡ್ತದೆ. ಉಗುರು ಟಚ್ ಆಗಬಾರ್ದು ಅಂತ ಹೇಳಿ ಟಚ್ ಆಗ್ಲೇಬಾರ್ದು. ಇದೀಗ ನಾವು ಹಿಂಗ್ ಉಂಡೆ ಹಾಕುವಾಗ ಇದು ಟಚ್ ಆಗ್ತದೆ. ನೀವು ಹೇಳೋದು ಉಗುರು ಟಚ್ ಆಗೋದ್ರಿಂದ ಕೈ ಬೆರಳೇ ಬರಬಾರ್ದು ಇಲ್ಲಿ ಉಂಡೆ ಹಾಕೋದು. ಈ ಬೆರಳೇ ಬರಬಾರ್ದು. ಅದಕ್ಕೆ ತಟ್ಟೆಗೆ ಎಣ್ಣೆ ಹಾಕೊಂಡು ಉಂಡೆ ಅದನ್ನ ತಟ್ಟೆನ ಹಿಂಗ್ ಬಿಟ್ಟು ಅದು ಜಾರ್ಬೇಕು ಕ್ಲೀನ್ ಆಗಿ. ಓಕೆ ಓಕೆ ಓಕೆ, ಗೊತ್ತಾಯ್ತು ಬಿಡಿ. ನಿಮ್ ಪ್ಲಾನ್ ಎಲ್ಲ ಗೊತ್ತಾಗೋಯ್ತು ನಮ್ಗೆ. ಇನ್ ನಾವೇ ನಾಳೆಯಿಂದ ಜಾಮೂನ್ ಶುರು. ಇದನ್ನ ಹಾಕಿದ ತಕ್ಷಣ ಅದ ಮೇಲೆ ನೋಡಿ ಇವಾಗ ಕಾದಿದೆ. ಓಕೆ, ಮೇಲ್ ಬಂತು. ಇವಾಗ ಉಂಡೆ ನಾವೇನಂದ್ರೆ ಕೈ ಬೆರಳು ಇದಲ್ಲ, ಇದನ್ನ ನಾವು ಹಾಕೋದೇನಂದ್ರೆ ಈ ತರ ಬಿಡ್ಬೇಕು. ಓಕೆ, ಈ ತರ ಬಿಟ್ಟು ಬಿಡ್ಬೇಕು. ಇದನ್ನ ನಿಧಾನ ಹೊಡಿಬೇಕು, ಅದಾಗಿಯೇ ಮೇಲೆ ಬರ್ಬೇಕು. ಓಕೆ, ನೋಡಿ ಇವಾಗ ಕಂಪ್ಲೀಟ್ ಎಲ್ಲ ಮೇಲೆ ಬಂತು. ಓಕೆ, ಇದನ್ನ ಹೀಗೆ ತಿರ್ಸ್ಬೇಕು. ಹೀಗೇನೆ ತಿರ್ಸ್ಬೇಕು. ಹೀಗೆ ತಿರ್ಸಿದಾಗ ಏನಂತಾರೆ, ಎಣ್ಣೆನ ಅದು ಒಂದೇ ಕಡೆ ಕ್ಲೀನ್ ಆಗಿ ಬೆಂದು ಬರ್ತದೆ. ಇಷ್ಟು ಬಂದ ಮೇಲೆ ಉರಿ ಒಂಚೂರು ಫಾಸ್ಟ್ ಮಾಡಿ. ಈಗ ಫಾಸ್ಟ್ ಅಲ್ಲಿ ಕೊಡ್ತೇವೆ ಉರಿ. ಫಸ್ಟ್ ಸಿಮ್ಮಲ್ಲೇ ಇದು ಬರ್ಬೇಕು. ಫಸ್ಟಿಗೆ ಅನ್ಕೊಂಡು ಬೇಯಿಸಿ ಆಮೇಲೆ ತೆಗಿಬೇಕು ಅಂತೀರಾ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ತುಂಗವ್ರೆ. ಕಲರ್ ಬಂತು ನೋಡಿ. ಹಿಂಗ್ ಬೇಯಿಸೋದ್ರಿಂದ ಎಲ್ಲಾನು ಒಂದೇ ಕಲರ್ ಬರ್ತದೆ. ಒಂದೇ ಕಲರ್ ಬರುತ್ತೆ. ಮತ್ತು ನಮಗೆ ಅದೇನಾಗುತ್ತೆ, ಒಂದೇ ಸೈಜ್ ಕೇಳ್ತಕ್ಕಿಂತ ಒಂದೇ ಸೈಜ್ ಬರುತ್ತೆ. ಒಂದು ಚಿಕ್ಕ ಒಂದು ದೊಡ್ಡದಾಗ್ಲಿ ಇದಾಗಿ ಬರಲ್ಲ. ನೋಡಿ ಈಗ ಇದಿಷ್ಟ ಆಯ್ತು. ಆದ ತಕ್ಷಣ ಓಕೆ, ಒಂದೇ ಕಲರ್ ಬಂದಿದೆ, ಇದು ಇಂಪಾರ್ಟೆಂಟ್. ವೆರಿ ಗುಡ್. ಇದಾಕಿ ಒಂಚೂರು ಅದನ್ನ ತಿರ್ಸಿ ಇದು ಮಾಡ್ಬಿಟ್ರೆ. ಎಷ್ಟು ನಿಮಿಷ ಇದನ್ನ ಇದು ಈ ಪಾಕದಲ್ಲಿ ಇರ್ಬೇಕಾಗುತ್ತೆ? ಇಲ್ಲ, ಒಂದು 5 ನಿಮಿಷ. ಇವಾಗ ನಾವು ಇದಾದ್ರೊಳಗೆ ಜಾಮೂನ್ ರೆಡಿ ತಿಂತಾ ಇರ್ಬೋದು. ಹೌದಾ? ಯಾಕಂದ್ರೆ ಈ ಪಾಕದಲ್ಲಿ ಏನಂತ ಹೇಳಿದ್ರೆ ನಿಮಗೆ ಅರ್ಜೆಂಟ್ ಆಗಿ ಜಾಮೂನ್ ಆಗ್ತದೆ. ಅಲ್ಲಿಂದ ಈಗ ಹೊರಗಡೆ ತಂದಕ್ಕಿಂತ ನಾವು ಮನೆಯಲ್ಲಿ ಈಗ ಇದ ತಕ್ಷಣ ಈ ತರ ಪಾಕ ಮಾಡಿ ಮಲ್ಲೆ ಮಾಡ್ಬೋದಪ್ಪ. ಏನ್ ರಾಕೆಟ್ ಸೈನ್ಸ್ ಅಲ್ಲ, ನೀವ್ ಹೇಳ್ಕೊಟ್ರೆ ಚೂರು ಮುಚ್ಚಿ ಬಿಟ್ಬಿಡಿ ಅಷ್ಟೇ. 2 ನಿಮಿಷ ಬಿಟ್ಬಿಟ್ರೆ ಆಯ್ತು. ಅದು ಜೀರಾ ಕುಡಿದ್ರೆ ಅಲ್ಲ
ಇದು ಮೈಯಾಸಿದ ಶುಭವಾದ ಜಾಮೂನುಗಳು. ಮೈಯಾಸ್ನ ಬಿಸಿ ಬಿಸಿ ಆದಂತ ಅದ್ಭುತವಾದಂತ ರುಚಿಯಾದಂತ ಜಾಮೂನ ನಮ್ಮ ಕೈಲಿ ಕೊಟ್ಟಿದ್ದಾರೆ. ತುಂಗ ಅವರು ಮೈಯಾಸ್ ರೆಸ್ಟೋರೆಂಟ್ ನಿಂದ ಬಂದು ಅದ್ಭುತವಾದಂತ ಅವರ ಮೈಯಾಸ್ನ ರುಚಿನ ನಮಗೆ ತೋರಿಸಿದ್ದಾರೆ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ಹಾಕೊಳ್ಳಿ ಬಾಯಿಗೆ. ಜಾಮೂನ್ ಮಾಡುವ ವಿಧಾನ: ಒಂದು ಬಾಣಲಿಗೆ 1 ಕಪ್ ನೀರು ಹಾಕಿ ಕುದಿಸಿ. ಇದಕ್ಕೆ 1 ಕಪ್ ಸಕ್ಕರೆ ಹಾಕಿ ಕರಗಿದ ನಂತರ ಏಲಕ್ಕಿ ಪುಡಿ ಹಾಕಿ ಮುಚ್ಚಳ ಮುಚ್ಚಿ ಸುಮಾರು 7 ನಿಮಿಷ ಕುದಿಯಲು ಬಿಡಿ. ಒಂದು ಬೌಲ್ಗೆ 1 ಕಪ್ ಜಾಮೂನ್ ಮಿಕ್ಸ್ ಹಾಕಿ ಸ್ವಲ್ಪ ನೀರು ಚಿಮುಕಿಸಿ ಕಲಸಿಕೊಳ್ಳಿ. ಅಂಗೈಗೆ ಎಣ್ಣೆ ಸವರಿಕೊಂಡು ಮಿಶ್ರಣವನ್ನು ಉಂಡೆ ಮಾಡಿ ಎಣ್ಣೆ ಸವರಿದ ತಟ್ಟೆಗೆ ಹಾಕಿ ಕಾದ ಎಣ್ಣೆಗೆ ಹಾಕಿ ಕರಿದು ಸಕ್ಕರೆ ಪಾಕಕ್ಕೆ ಹಾಕಿ ನೆನೆಸಿ. ಈಗ ಮೈಯಾ ಸ್ಪೆಷಲ್ ಸಿಹಿ ಸಿಹಿಯಾದ ಜಾಮೂನ್ ಸವಿಯಲು ಸಿದ್ಧ. ತುಂಗವ್ರೆ, ಟೇಸ್ಟ್ ಮಾಡ್ಬಿಡ್ಲಾ? ಮಾಡಿ. ಏನು ಇವೆಲ್ಲ ಮಾಡಿದ್ರೆ ನೋಡಿದ್ರೆ ಇಲ್ಲಿರುವಂತ 9 ಜಾಮೂನ್ ಒಬ್ಬನೇ ತಿನ್ನೋ ತರ ಇದೆ. ಆಮೇಲೆ ಬೇಕಾದ್ರೆ ಮಾಡ್ಕೊಡು. ತಿರ್ಗಾ ಮಾಡ್ಕೊಡು ಅಂತೀರಾ? ಈ ಮನಸ್ಸಿರ್ಬೇಕು ನಮ್ಗೆ. ಓಕೆ, ನೋ ಪ್ರಾಬ್ಲಮ್. ಅದ್ಭುತ. ತುಂಗಾರ್ ಎಲ್ಲೋ ಬಿಡ್ರಿ. ಅಂದ್ರೆ ಇವತ್ತಿನಿಂದ ಇನ್ನೂ ನಾಳೆಗೆ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದ್ ದಿವಸ ಬಿಡ್ಬೇಕು ಜಾಮೂನ್, ಆವತ್ತಿದೇನು ಟೇಸ್ಟ್ ಬರಲ್ಲ. ಮಾರನೇ ದಿವಸನೇ ಅದ್ರ ರುಚಿ ಬೇರೆ. ಓಕೆ, ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿ ಮಾಡಿದ್ದಾರೆ, ಸಖತ್ತಾಗಿದೆ. ಥ್ಯಾಂಕ್ ಯು ಸರ್. ದಯವಿಟ್ಟು ನಿಮ್ಮ ಕೈಲಾಗುವಷ್ಟು ದಿನ ಬಂದು ನಿಮ್ಮ ಹೊಸ ಹೊಸ ರುಚಿಗಳನ್ನ ನಮ್ಗೆ ತೋರಿಸ್ಕೊಡ್ತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಒಗ್ಗಂಡ ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ